ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ ಜಿವಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ನಾವು ಸಿ ರೂಟ್ಸಿಂದ ಎಕ್ಸ್ಪೋರ್ಟ್ ಮಾಡ್ಬೋದು ಅಥವಾ ಇಂಪೋರ್ಟ್ ಮಾಡ್ಬೋದು ಅಂತ. ಸೊ ಇವಾಗ ಬೇರೆ ಬೇರೆ ರೂಟಲ್ಲಿ ಬೇರೆ ಬೇರೆ ನಾವು ಏರಿಂದನಾದರೂ ಕಳಿಸ್ಬೋದು, ರೋಡಿಂದಾದರೂ ಕಳಿಸ್ಬೋದು, ರೇಲಿಂದಾದರೂ ಕಳಿಸ್ಬೋದು, ಅಥವಾ ಸಿ ರೂಟ್ಸಿಂದಾದರೂ ಕಳಿಸ್ಬೋದು. ಸೊ ಸಿ ರೂಟ್ಸಲ್ಲಿ ಏನು ಪ್ರೊಸೆಸ್ ಇರುತ್ತೆ, ಯಾವ ಥರ ಆಪ್ರೇಷನ್ಸ್ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಬಂದು ಇವಾಗ ನಾವು ಇಂಪೋರ್ಟ್ ಪ್ರೊಸೆಸ್ ಹೇಗಿರುತ್ತೆ, ಇಂಪೋರ್ಟಲ್ಲಿ ಏನೇನಾಗುತ್ತೆ ಅದನ್ನು ನೋಡೋಣ. ಸೊ ಇವಾಗ ನಾವೇನಾದರೂ ಒಂದು ಪ್ರಾಡಕ್ಟ್ನ ನಾವು ಇಂಪೋರ್ಟ್ ಮಾಡಬೇಕಂದ್ರೆ ಒಂದು ಸಪ್ಲೈಯರ್ ಬೇಕಾಗತ್ತೆ, ಯಾರ ಕಡೆಯಿಂದಾದರೂ ನಾವು ಮೆಟೀರಿಯಲ್ ತರಿಸ್ಬೇಕಾಗತ್ತೆ. ಇವಾಗ ಯಾರ ಹತ್ರ ನಾವು ಮೆಟೀರಿಯಲ್ ತರಿಸ್ಬೇಕು ಅಂದ್ಕೊಳ್ತೇವೆ, ಅಥವಾ ಯಾರಿಂದ ನಾವು ಮೆಟೀರಿಯಲ್ ಬರಬೇಕು ಅಂದ್ಕೊಳ್ತೇವೆ, ಅಥವಾ ಯಾವ ದೇಶದಿಂದ ಬರಬೇಕು ಅಂದ್ಕೊಳ್ತೇವೆ, ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟೇಷನ್ ಆಗಿರ್ಬೋದು ಅಥವಾ ಪ್ರೊಸೆಸ್ನ ನಾವು ಫಾಲೋ ಮಾಡಬೇಕು. ಸೊ ನಾರ್ಮಲಿ ಇವಾಗ ಸಿ ರೂಟ್ಸಿಂದ ನಾವು ಕಳಿಸೋ ಮೆಟೀರಿಯಲ್ ಆಗಲಿ ಅಥವಾ ನಾವು ಬರೋ ಮೆಟೀರಿಯಲ್ ಆಗಲಿ, ಸೊ ಇವಾಗ ಏನಾಗುತ್ತೆ, ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ನಾವು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಏನು ಫಸ್ಟ್ ಕೆಲಸ ಮಾಡಬೇಕಾಗಿರೋದೇನು, ಒಂದು ಒಳ್ಳೆ ಸಪ್ಲೈಯರ್ನ ಐಡೆಂಟಿಫೈ ಮಾಡಿ. ಯಾಕಂದರೆ ಏನಾಗುತ್ತೆ, ನಿಮ್ಮ ದುಡ್ಡು ಸಿಕ್ಕಾಕೊಳ್ಳೋ ಚಾನ್ಸಸ್ ಇಲ್ಲೇ ಇರುತ್ತೆ. ಇವಾಗ ಒಳ್ಳೆ ಸಪ್ಲೈಯರ್ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವುದೋ ಗಾನದಿಂದ ಕೋಕೋ ಬೀನ್ಸ್ಗಳನ್ನ ಇಂಪೋರ್ಟ್ ಮಾಡ್ತೇವೆ. ಸೊ ಕೋಕೋ ಬೀನ್ಸಲ್ಲಿ ಏನಾಗ್ಬಿಡುತ್ತೆ, ಒಳ್ಳೆ ಸಪ್ಲೈಯರ್ ಇಲ್ಲ ಅಂದರೆ ಪ್ಯಾಕೇಜಿಂಗಲ್ಲಿ ಎರರ್ ಬರುತ್ತೆ, ಕ್ವಾಲಿಟಿಯಲ್ಲಿ ಎರರ್ ಬರುತ್ತೆ. ಆಮೇಲೆ ದುಡ್ಡು ಈವನ್ ಕ್ವಾಲಿಟಿ ಮತ್ತು ಇದು ಕ್ವಾಂಟಿಟಿ ಬಿಡಿ, ಕೆಲವೊಂದು ಸರಿ ಮೆಟೀರಿಯಲೇ ಪ್ಯಾಕ್ ಆಗೋಲ್ಲ. ಸೊ ತುಂಬ ಡ್ರ್ಯಾಗ್ ಮಾಡಿಬಿಡ್ತಾರೆ. ಸೊ ಈ ಥರದ ಸಿಚುವೇಶನ್ ಇತ್ತು ಅಂದರೆ ನಿಮ್ಗೆ ಆಟೋಮೆಟಿಕ್ಲಿ ಇದೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಹೇಳೋದೇನು, ನೀವು ಯಾವಾಗ ಯಾವುದೇ ಕ್ವಾಲಿಟಿ ಬಗ್ಗೆ ನೀವು ಕೆಲಸ ಮಾಡ್ತಾ ಇದ್ದರೆ ಸಪ್ಲೈಯರ್ನ ಫಸ್ಟ್ ಐಡೆಂಟಿಫೈ ಮಾಡಿ. ಸಪ್ಲೈಯರ್ ಐಡೆಂಟಿಫೈ ಮಾಡಿದ ಮೇಲೆ ಅವರ ರೆಕಾರ್ಡ್ಸ್ನ ಚೆಕ್ ಮಾಡಿ, ಕ್ರೆಡಿಬಿಲಿಟಿ ರಿಪೋರ್ಟ್ ಚೆಕ್ ಮಾಡಿ. ಇಲ್ಲ ಅಂದರೆ ನೀವು ಎಲ್ ಸಿ ಅಂಡರ್ ಯಾವ ಪೇಮೆಂಟ್ನ ವರ್ಕ್ ಮಾಡ್ಬೋದು ನೋಡಿ. ಎಲ್ ಸಿ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೇನೆ. ಸೊ ಪ್ಲೀಸ್ ಆ ವೀಡಿಯೋನ ನೋಡ್ಕೊಳ್ಳಿ. ಇದೇ ಯೂಟ್ಯೂಬ್ ಚಾನಲಲ್ಲಿ ಒಂದು ಮೂರು ಲ್ಯಾಂಗ್ವೇಜಸಲ್ಲಿ ನಾವು ವೀಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದೇವೆ. ಸೊ ಅದಕ್ಕೆ ನೀವು ಪ್ಲೇಲಿಸ್ಟ್ನ ಫಾಲೋ ಮಾಡಿದರೆ ನಿಮ್ಮ ಕನ್ನಡದಲ್ಲಿರೋದು ಎಲ್ಲ ವೀಡಿಯೋಸ್ಗಳು ಒಂದೇ ಹತ್ತಿರ ಸಿಗುತ್ತೆ. ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಇವಾಗ ಬರೋದು ಫಸ್ಟ್ ಏನಂತಂದರೆ, ಇವಾಗ ಸಪ್ಲೈಯರ್ ಜೊತೆಗೆ ನನಗೆ ಪ್ರೈಸಸ್ ಮಾತಾಡ್ಕೋಬೇಕು, ಡೆಲಿವರಿ ಟರ್ಮ್ಸ್ ಮಾತಾಡಬೇಕು, ಲಾಜಿಸ್ಟಿಕ್ಸ್ ಮಾತಾಡ್ಕೋಬೇಕು, ಪ್ರತಿಯೊಂದು ನಾವು ಫೈನಲೈಸ್ ಮಾಡಬೇಕಾಗತ್ತೆ. ಅದರಲ್ಲಿ ಏನಿದೆ, ಮೇನ್ ಆಗಿರೋದು ಫಸ್ಟ್ ಇನ್ಕೋಟಮ್ಸ್. ಇನ್ಕೋಟಮ್ಸ್ ನಾವು ಯಾವ ಇನ್ಕೋಟಮಲ್ಲಿ, ಯಾಕಂದರೆ ನಾವು ಪ್ರೈಸ್ ಕೊಡಬೇಕಾದಾಗ ಯಾವ ಇನ್ಕೋಟಮಲ್ಲಿ ಕೊಡಬೇಕು, ನಾನೇನು ಅವ್ರ ಮನೆಯವರೆಗೂ ಹೋಗಿ ಮುಟ್ಟಿಸ್ತಾ ಇದ್ದೀನ, ಅಥವಾ ಅರ್ಧ ದಾರಿಯಲ್ಲಿ ಮುಟ್ಟಿಸ್ತಾ ಇದ್ದೀನ, ಅಥವಾ ನನ್ನ ಮನೆಗೆ ಬಂದು ಅವರೇ ತೊಗೊಂಡು ಹೋಗ್ತಾರಾ, ಇದನ್ನು ಫಸ್ಟ್ ಡಿಫೈನ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಮಾಡಿದ ತಕ್ಷಣ ಏನಾಗುತ್ತೆ, ಓಕೆ ನನಗೆ ಇವಾಗ ಲಾಜಿಸ್ಟಿಕ್ ಕಾಸ್ಟ್ ಕೂಡ ನಾನು ಅದರಲ್ಲೇ ಇನ್ವಾಲ್ವ್ ಮಾಡಬೇಕು. ಸೊ ಅದಕ್ಕೆ ನಾನೇನು ಹೇಳ್ತೇನೆ, ಓಕೆ ಇಲ್ಲಿಂದ ಇಲ್ಲಿವರೆಗೂ ನಾನು ಪ್ರೈಸ್ಗಳನ್ನ ನಿಮ್ಗೆ ಕೊಡ್ತೇನೆ, ಇಲ್ಲಿಗೆ ಬಂದು ನೀವು ಮೆಟೀರಿಯಲ್ ಪಿಕ್ ಮಾಡ್ಕೊಳ್ಳಿ, ಇದ್ರ ಮೇಲೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಹೇಳ್ತೇನೆ. ಅದು CIF ಆಗಿರ್ಬೋದು, FOB ಆಗಿರ್ಬೋದು, ಅಥವಾ DDP ಆಗಿರ್ಬೋದು. ನಾರ್ಮಲಿ ನಿಮ್ಮ ಕೆಪಾಸಿಟಿ ಇತ್ತು ಅಥವಾ ನಿಮ್ಮ ಫ್ರೈಟ್ ಫಾರ್ವರ್ಡ್ ಒಳ್ಳೆಯವನಿದ್ರೆ DDP ವರೆಗೂ ನೀವು ಕೆಲಸ ಮಾಡ್ಬೋದು. ಎಲ್ಲ ರಿಸ್ಕ್ ನಿಮ್ಮದೇ ಇರುತ್ತೆ. ಮೆಟೀರಿಯಲ್ನ ಕ್ಲೈಂಟ್ ಜಾಗಕ್ಕೆ ಹೋಗ್ಬಿಟ್ಟು ಕೊಡೋದಿರುತ್ತೆ, ಇನ್ಕ್ಲೂಡಿಂಗ್ ಅವನ ಇಂಪೋರ್ಟ್ ಫಾರ್ಮಾಲಿಟೀಸ್ ಏನಿದೆ ಅದನ್ನು ಕೂಡ ಕ್ಲಿಯರ್ ಮಾಡಿ ಕೊಡೋದು. ಇವಾಗ ಅದನ್ನು ಕ್ಲಿಯರ್ ಆಗಿಲ್ಲ ಅಥವಾ ಮಾಡಲಿಲ್ಲ, ಸೊ ಹಾಗಿದ್ದಾಗ ನೀವು FOB ಅಥವಾ CIF ನೋಡಿಕೊಂಡ್ರು ಕೂಡ ಸಾಕಾಗತ್ತೆ. ಇವಾಗ ಇಂಪೋರ್ಟ್ ಮಾಡಬೇಕಾದಾಗ ಸರ್ ಇದು ಬೇರೆ ಲೈಸೆನ್ಸ್ಗಳು ಬೇಕಾಗುತ್ತೆ. ಇಂಡಿಯಾದಲ್ಲಾದರೆ ನಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಎರಡೂ ಒಂದೇ, ಅಥವಾ ನೀವೇನೋ ಬೇರೆ ಕಡೆಯಿಂದ ನೋಡ್ತಾ ಇದ್ದರೆ. ಸೊ ಎಕ್ಸ್ಪೋರ್ಟ್ ಕೆಲವೊಂದು ದೇಶದಲ್ಲಿ ಹೇಗಿದೆ ಅಂದರೆ ಎಕ್ಸ್ಪೋರ್ಟ್ ಲೈಸೆನ್ಸೇ ಬೇರೆ ಇದೆ, ಇಂಪೋರ್ಟ್ ಲೈಸೆನ್ಸೇ ಬೇರೆ ಇದೆ. ಸೊ ನಮಗೆ ಒಂದು ಅಡ್ವಾಂಟೇಜ್ ಏನಿದೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಕೋಡ್ ಅಂತ ಒಂದು ಲೈಸೆನ್ಸ್ ಸಿಕ್ಕರೆ ಮುಗಿದೋಯ್ತು. ಅದರಿಂದ ನಮಗೆ ಎರಡೂ ಬಿಸ್ನೆಸ್ ಕೂಡ ನಾವು ಮಾಡ್ಬೋದು. ಇದರಲ್ಲಿ ಇವಾಗ ನೀವು ಏನಾದರೂ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಳ್ಬೇಕು. ಓಕೆ ಚೈನಾದಿಂದ ಯಾರೋ ಒಬ್ಬ ಸಪ್ಲೈಯರ್ನ ಐಡೆಂಟಿಫೈ ಮಾಡಿದ್ರೆ, ಅಥವಾ ಬೇರೆ ಎಲ್ಲಿಂದನೋ ಒಬ್ಬ ಸಪ್ಲೈಯರ್ನ ಐಡೆಂಟಿಫೈ ಮಾಡಿದರೆ, ಇವಾಗ ಅವನ ಕಡೆಯಿಂದ ನಾವು ಮೆಟೀರಿಯಲ್ ತರಿಸ್ಬೇಕು. ಅದೇನಾದರೂ ಫುಡ್ ಮೆಟೀರಿಯಲ್ಸ್ ಇದ್ದರೆ FSSAI ಬೇಕಾಗತ್ತೆ. ಅದೇನಾದರೂ ಎಲೆಕ್ಟ್ರಾನಿಕ್ಸ್ ಇದ್ದರೆ BIS ಸರ್ಟಿಫಿಕೇಷನ್ ಬೇಕಾಗತ್ತೆ. ಇವು ಎಲ್ಲ ಒಂದು ಸೆಟ್ ಡಾಕ್ಯುಮೆಂಟ್ಸ್ ಏನಿದೆ ಅದು ಎಲ್ಲರಿಗೂ ಯೂನಿವರ್ಸಲ್ ಇದೆ. ನೀವು ಯಾವುದೇ ಪ್ರಾಡಕ್ಟ್ಸ್ ತರಿಸಿ ಇವೆಲ್ಲ ಪ್ರಾಡಕ್ಟ್ಸ್ಗಳ ಲಿಸ್ಟ್ಗಳು ಬೇಕೇ ಬೇಕು. ಅದರ ಹೊರತಾಗಿ ಕೆಲವೊಂದು ಸಾರಿ ಏನಾಗುತ್ತೆ, ನೀವು ಯಾವುದಾದ್ರೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಅಥವಾ ಬೇರೆ ಯಾವುದೋ ಸ್ಪೆಸಿಫಿಕ್ ಪ್ರಾಡಕ್ಟ್ ತರಿಸೋವಾಗ ಅದಕ್ಕೆ ಬೇಕಾಗೋ ಸಪ್ರೇಟ್ ಡಾಕ್ಯುಮೆಂಟೇಷನ್ ಕೂಡ ಇರುತ್ತೆ. ಸೊ ನೀವು ಯಾವುದಾದ್ರೂ ಪ್ರಾಡಕ್ಟ್ಸ್ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ರಿಪ್ಲೈ ಕೊಡ್ತೇನೆ. ಬಟ್ ಏನು ಮೇಜರ್ಲಿ ಒಂದು ಕನ್ಸರ್ನ್ ಏನು ಅಂದರೆ, ನೀವು ಕೆಲವೊಂದು ಸಾರಿ ಚೆಕ್ ಮಾಡಿದೆ, ನನಗೆ ಯಾವ ಇಂಪೋರ್ಟಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ನಾನು ಚೆಕ್ ಮಾಡಿಲ್ಲ, ಬರೀ ನಾನು ಪೇಮೆಂಟ್ ಕೊಟ್ಟಿದ್ದೇನೆ, ಆ ಮೆಟೀರಿಯಲ್ ಬರ್ತಾ ಇದೆ. ಮೆಟೀರಿಯಲ್ ಬಂದ ಮೇಲೆ ಅದು ಕಸ್ಟಮ್ ಹತ್ರ ಸಿಕ್ಕಾಕೊಳ್ಳುತ್ತೆ. ಮೇ ಬಿ ಅದಕ್ಕೆ ಲೈಸೆನ್ಸ್ಗಳಿದೆ, ರೂಲ್ಸ್ ಇದೆ, ಆ ರೂಲ್ಸ್ಗಳು ನಿಮ್ಗೆ ಗೊತ್ತಿಲ್ಲ ಅಥವಾ ನೀವು ಫಾಲೋ ಮಾಡಿಲ್ಲ. ಸೊ ಎರಡರಲ್ಲಿ ಒಂದಾಗತ್ತೆ. ಸೊ ಗೊತ್ತಿಲ್ಲದೆ ಇದ್ದರೂ ನಿಮ್ಮದೇ ತಪ್ಪು, ಗೊತ್ತಿದ್ದು ಮಾಡಿಲ್ಲ ಅಂದರೂ ಕೂಡ ನಿಮ್ಮದೇ ತಪ್ಪಿರುತ್ತೆ. ಸೊ ಕಸ್ಟಮಲ್ಲಿ ಏನಾಗುತ್ತೆ, ಮೆಟೀರಿಯಲ್ಗಳು ಸಿಕ್ಕಾಕೊಳ್ಳುತ್ತೆ. ಅದಾದಮೇಲೆ ನೀವೇನು ಮಾಡ್ತೀರಾ, ನಮ್ಮಂಥ ಕನ್ಸಲ್ಟೇಷನ್ ಆಯಿತು, ಬೇರೆ ಯಾರಾದರೂ ನಿಮಗೆ ಹೆಲ್ಪ್ ಮಾಡೋರಿದ್ದರೆ ಅವ್ರ ಹತ್ರ ಹೋಗಿ ಸರ್ ಇದನ್ನು ಸಾಲ್ವ್ ಮಾಡಿಕೊಡಿ. ಸಾಲ್ವ್ ಮಾಡೋದು ಹೇಗೆ, ಪ್ರತಿಯೊಂದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸರ್ಟಿಫಿಕೇಷನ್ ಅಪ್ಲೈ ಮಾಡೋದು, ಗೌರ್ಮೆಂಟ್ ಜೊತೆ ಮ್ಯಾನೇಜ್ ಮಾಡೋದು, ಕಸ್ಟಮ್ ಹೌಸಲ್ಲಿ ಮ್ಯಾನೇಜ್ ಮಾಡೋದು, ತುಂಬ ವಿಷಯಗಳು ಸ್ಟಾರ್ಟ್ ಆಗುತ್ತೆ. ಅದರ ಬದಲು ಏನಾಗುತ್ತೆ, ನೀವು ಸುಮ್ಮನೆ ಮುಂಚೆನೇ ಎಲ್ಲವೂ ತಿಳ್ಕೊಂಡು ಯಾವ ಬಿಸ್ನೆಸ್ ಎಂಟರ್ ಮಾಡ್ತಾ ಇದ್ದೀರಾ, ಏನು ಖರ್ಚು ಬರುತ್ತೆ. ಇವಾಗ ಕೆಲವೊಂದು ಸರಿ ನೀವೇನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಖರ್ಚುಗಳು ಬಂದುಬಿಡುತ್ತೆ ಲೈಸೆನ್ಸ್ ಮೇಲೆ. ಕೆಲವೊಂದು ಲೈಸೆನ್ಸಸ್ ತುಂಬ ಎಕ್ಸ್ಪೆನ್ಸಿವ್ ಇದೆ.
ಸೊ ಅದಕ್ಕೆ ನೀವು ಯೋಚನೆ ಮಾಡ್ಕೊಂಡು ಮಾಡಬೇಕಾಗಿರೋದೇನು, ಏನು ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಅದ್ರ ಮಾರ್ಕೆಟ್ ಏನಿದೆ ಎಲ್ಲವೂ ಅರ್ಥ ಮಾಡ್ಕೊಂಡ್ಮೇಲೆ ಅದರ ಕಂಪ್ಲೈನ್ಸಸ್ ಏನಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ಒಂದು ಸರಿ ನೋಡಿಕೊಂಡ್ರೆ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಗೊತ್ತಾಗುತ್ತೆ. ಗೊತ್ತಾದಮೇಲೆ ಅದರ ಅಕಾರ್ಡಿಂಗ್ಲಿ ನೀವು ಕೆಲಸ ಮಾಡ್ಬೋದು. ಇಲ್ಲಾಂದರೆ ಏನಾಗುತ್ತೆ, ದುಡ್ಡು ಸಿಕ್ಕಾಕೊಳ್ಳುತ್ತೆ, ಮೆಟೀರಿಯಲ್ಗಳು ಸಿಕ್ಕಾಕೊಳ್ಳುತ್ತೆ. ಇವಾಗ ನಾನು ಇಷ್ಟಪಟ್ಟು ಇಷ್ಟೆಲ್ಲ ರಿಸರ್ಚ್ ಮಾಡಿ ಸಪ್ಲೈಯರ್ನ ಐಡೆಂಟಿಫೈ ಮೆಟೀರಿಯಲ್ ಮಾಡಿ ಎಲ್ಲ ತರಿಸ್ಕೊಂಡ್ಮೇಲೆ ನನಗೆ ಗೊತ್ತಾಗೋದೇನಿದೆ ಅಂದರೆ ಈ ಮೆಟೀರಿಯಲ್ಗಳು ಇಂಡಿಯಾದಲ್ಲಿ ರಿಸ್ಟ್ರಿಕ್ಟೆಡ್ ಇದೆ, ಇದಕ್ಕೆ ಸಪ್ರೇಟ್ ಲೈಸೆನ್ಸ್ ಬೇಕು, ಅದನ್ನು ಅಪ್ಲೈ ಮಾಡೋಕ್ಕೆ ಒಂದು 5 ಲಕ್ಷ ಬೇಕಾಗುತ್ತೆ. ಹೀಗಿದ್ದಾಗ ನೀವೇನು ಮಾಡ್ತೀರ ಲಾಸ್ಟಿಗೆ, ಆಯ್ತು ಬಿಡಪ್ಪ ಹೋಗಲಿ ಬಿಡು ಮತ್ತೇನು ಮಾಡೋದು, ಲಾಸ್ ಆಯಿತು ಕಂಟೈನರ್ ಹೋಗಲಿ, ಆಟೋಮೆಟಿಕ್ಲಿ ಲಾಸ್ ಮಾಡ್ಕೊಳ್ತೀರ. ಒಂದು ಚಿಕ್ಕ ಡಾಕ್ಯುಮೆಂಟ್, ಒಂದು ಲೈಸೆನ್ಸ್ ಇಲ್ಲದೆ ಇರೋದಕ್ಕೆ ನಿಮ್ಮ ಮೆಟೀರಿಯಲ್ಗಳೆಲ್ಲ ಡಂಪ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲದೆ ಹೋದ್ರೆ ಇನ್ನೊಂದೇನಾಗುತ್ತೆ, ಲೈಸೆನ್ಸ್ ಸಿಗ್ತಾ ಇರುತ್ತೆ, ಸ್ವಲ್ಪ ಚೀಪಲ್ಲಿ ಲೈಸೆನ್ಸ್ ಏನೋ ವರ್ಕೌಟ್ ಆಗ್ಬೋದು, ಬಟ್ ಅದರ ಒಂದು ಪ್ರಾಬ್ಲಮ್ ಏನೋ, ಮೆಟೀರಿಯಲ್ ಬಂದಿರುತ್ತೆ, ಕಸ್ಟಮಲ್ಲಿರುತ್ತೆ, ನೀವು ಇನ್ನೂ ಲೈಸೆನ್ಸ್ ಆಟಾಡ್ತಾ ಇರ್ತೀರ. ಅವಾಗೇನಾಗುತ್ತೆ, ಟೈಮ್ ಹೋಗ್ತಾ ಇರುತ್ತೆ, ಅದರ ಸ್ಟೋರೇಜ್ ಚಾರ್ಜ್ ಬರುತ್ತೆ, ಡ್ಯಾಮೇಜ್ ಚಾರ್ಜಸ್ ಬರುತ್ತೆ, ಈ ಥರದ್ದು ಎಲ್ಲ ಖರ್ಚುಗಳು ಬಂದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಅದೆಲ್ಲವೂ ಕೂಡ ನಿಮ್ಮ ಪ್ರಾಫಿಟ್ನಿಂದ ತಿಂತಾ ಇರುತ್ತೆ. ಸೊ ನಿಮ್ಮ ಪ್ರಾಫಿಟ್ ಕಡಿಮೆ ಆಗ್ತಾ ಲಾಸ್ಟಿಗೆ ನೀವೇನಾಗುತ್ತೆ, ನೀವು ಏನು ಪಾಸಿಟಿವಲ್ಲಿ ಅಂದ್ಕೊಂಡಿದ್ರೋ ಅದು ನೆಗೆಟಿವಲ್ಲಿ ನಿಮ್ಮ ಪ್ರಾಫಿಟ್ಗಳು ಬರುತ್ತೆ. ಸೊ ನೆಗೆಟಿವ್ ಪ್ರಾಫಿಟ್ ಅಂದರೆ ಲಾಸ್ ಆಗಿರುತ್ತೆ ಆಬ್ವಿಯಸ್ಲಿ. ಸೊ ಹೀಗಾದಾಗ ನಿಮಗೇನು ವರ್ಕೌಟ್ ಆಗೋಲ್ಲ. ಸೊ ತುಂಬ ಇಂಪಾರ್ಟೆಂಟ್ ಇರುತ್ತೆ, ತುಂಬ ವಿಷಯಗಳಿರುತ್ತೆ, ಬಟ್ ಅರ್ಥ ಮಾಡ್ಕೊಂಡು ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ತುಂಬ ಈಸಿಯಾಗಿದೆ. ಬಟ್ ಆದರೆ ಏನು ಜನಕ್ಕೆ ಅದು ಗೊತ್ತಿಲ್ಲದೆ ಇರೋದರಿಂದ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಾ ಇರೋದು. ಆದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಜನ ತುಂಬ ಜನ ಇದ್ದಾರೆ ಹೆಲ್ಪ್ ಮಾಡೋಕ್ಕೆ, ಹೆಲ್ಪ್ ಮಾಡ್ತಾರೆ. ಬಟ್ ಏನು, ಇವಾಗ ನಾನು ಹೆಲ್ಪು ತೊಗೊಳ್ಳಲ್ಲ, ನಾನು ಕನ್ಸಲ್ಟೇಷನ್ನು ತೊಗೊಳ್ಳಲ್ಲ, ನಾನು ಹೀಗೆ ಮಾಡೋದು ಅಂತಂದರೆ ಆಟೋಮೆಟಿಕ್ಲಿ ನೀವೇನಾಗುತ್ತೆ, ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಳ್ತೀರ, ಕಷ್ಟಗಳಾಗುತ್ತೆ. ಒಂದು ಸರಿ ನಿಮ್ಮ ಲೈಸೆನ್ಸಸ್ ಎಲ್ಲ ಕರೆಕ್ಟಾಗಿದೆ, ಅಗ್ರಿಮೆಂಟ್ಸ್ ಎಲ್ಲ ಫೈನಲ್ ಆಯಿತು, ಪ್ರೈಸಸ್ ಎಲ್ಲ ಫೈನಲ್ ಆಗಿದೆ, ಪರ್ಚೇಸ್ ಅಗ್ರಿಮೆಂಟ್ ಆಲ್ರೆಡಿ ರೆಡಿ ಆಗಿದೆ, ಅದಾದಮೇಲೆ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಯಾವ ಇನ್ಕೋಟರ್ಮಲ್ಲಿ ಫೈನಲ್ ಮಾಡಿದ್ದೀರಾ ಆ ಇನ್ಕೋಟರ್ಮಲ್ಲಿ ನಿಮಗೆ ಫ್ರೈಟ್ ಬುಕ್ ಆಗುತ್ತೆ. ಕಂಟೈನರ್ ಆಗಿರ್ಬೋದು, ಅಥವಾ LCL ಆಗಿರ್ಬೋದು, ಅಥವಾ FCL ಆಗಿರ್ಬೋದು. ಕಂಟೈನರ್ಸ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಇದೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ ನೋಡಿಲ್ಲ ಅಂದರೆ. ಇದರಲ್ಲಿ ಏನಾಗುತ್ತೆ, ನೀವು ಅದು ಚಿಕ್ಕ ವಾಲ್ಯೂಮ್ ಆಗಿರ್ಬೋದು ಅಥವಾ ಫುಲ್ ಕಂಟೈನರ್ ಲೋಡ್ ಇರ್ಬೋದು, ಇದನ್ನು ನೀವೇನಾದರೂ ಎಕ್ಸ್ಪೋರ್ಟ್ಸ್ ಮಾಡಿದರೆ ನೀವು ಅಲ್ಲಿ ಬುಕ್ ಮಾಡ್ತೀರಾ, ನೀವೇ ಪಿಕಪ್ ಮಾಡಿಸ್ಕೊಳ್ತೀರಾ, ನೀವೇ ಡೆಲಿವರಿ ಮಾಡಿಸ್ಕೊಳ್ತೀರಾ. ಆದರೆ ಒಂದು ವೇಳೆ ನೀವೇನಾದರೂ ಅವ್ರಿಗೇನಾದರೂ ಕಳ್ಸೋಕ್ಕೆ ಹೇಳಿದ್ದೀರಾ, CIF ಟರ್ಮ್ಸಲ್ಲಿ ಹೇಳಿದ್ದೀರಾ ಅಂದರೆ ನಾರ್ಮಲಿ ಅವರೇ ಕಂಟೈನರ್ ಬುಕ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ಗಳನ್ನ ಕಳಿಸ್ಕೊಡ್ತಾರೆ. ಅವರ ಫ್ರೈಟ್ ಫಾರ್ವರ್ಡರ್ ಯಾರಿದ್ದಾರೆ ಅವ್ರ ಜೊತೆ ವರ್ಕ್ ಮಾಡ್ಕೊಳ್ತಾರೆ. ಒಂದು ಸರಿ ಕಾರ್ಗೋ ಎಲ್ಲ ಪ್ಯಾಕ್ ಆಗಿ ಅಲ್ಲಿಂದ ಡಿಸ್ಪ್ಯಾಚ್ ಆಯಿತು, ಚೈನಾದಿಂದ ನಾನು ಏನೋ ತರಿಸ್ಕೊಳ್ತಾ ಇದ್ದೇನೆ LED ಪ್ಯಾನಲ್ಸ್ನ. ಸೊ LED ಪ್ಯಾನಲ್ಸ್ ಏನಾಗುತ್ತೆ, ಅಲ್ಲಿಂದ ಪ್ಯಾಕ್ ಆಗುತ್ತೆ. ಒಂದು ನಾನು ಚಿಕ್ಕ ವಾಲ್ಯೂಮ್ ತರಿಸ್ಕೊಳ್ತೇನೆ, ಬರೀ ಸ್ಯಾಂಪಲ್ ಆರ್ಡರ್ ಅಂದರೆ ಒಂದು ಸ್ವಲ್ಪ ಕಡಿಮೆ ವಾಲ್ಯೂಮ್ ಇರುತ್ತೆ. ಸೊ ನಾನು ಏನು ಮಾಡ್ತೇನೆ, ಒಂದು LCL ಆರ್ಡರ್ ಬುಕ್ ಮಾಡ್ತೇನೆ. ಅವ್ರು ಏನು ಮಾಡ್ತಾರೆ, ತಮ್ಮ ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡಿಕೊಂಡು ಒಂದು LCL ಆರ್ಡರ್ ಬುಕ್ ಮಾಡಿಕೊಂಡು ಅದನ್ನು ಅವರು ಸೆಂಡ್ ಮಾಡ್ತಾರೆ. ಸೊ ಇವಾಗ ಮೆಟೀರಿಯಲ್ ಕಳಿಸಿದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಡಿಸ್ಪ್ಯಾಚ್ ಆದ ತಕ್ಷಣ ಆ ಕಾರ್ಗೋ ಏನಿದೆ ಅದು ಲೋಡ್ ಆಗುತ್ತೆ, ಕಸ್ಟಮ್ ಎಲ್ಲ ಕ್ಲಿಯರೆನ್ಸ್ ಆಗಿ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಆ BL ಕಾಪಿ ನಿಮಗೆ ಕಳಿಸ್ಕೊಡ್ತಾರೆ. ಆವಾಗ ನೀವೇನು ಮಾಡ್ತೀರಾ, ಇವಾಗ ಅಲ್ಲಿಂದ ನಿಮ್ಗೆ ಗೊತ್ತಾಗಿದೆ ಅದು BL ಕಾಪಿ ಬಂದಿದೆ, ಆಲ್ರೆಡಿ ಅದು ವೆಸಲ್ ಆಲ್ರೆಡಿ ಅಲ್ಲಿಂದ ಬಿಟ್ಟಿದೆ ಅಂತ. ಸೊ ಅವಾಗೇನಾಗುತ್ತೆ, ನೀವು ಒಂದು ಪ್ರೀ ಕ್ಲಿಯರೆನ್ಸ್ ಮಾಡ್ಬೋದು ಅಥವಾ ಸಬ್ಮಿಟ್ ಆಫ್ ಬಿಲ್ ಆಫ್ ಎಂಟ್ರಿ. ಯಾಕೆಂದರೆ ನೀವು ಮೆಟೀರಿಯಲ್ನ ಇಂಡಿಯಾದಲ್ಲಿ ಎಂಟರ್ ಮಾಡಿಸ್ಕೊಳ್ತಾ ಇದ್ದೀರಾ. ಆವಾಗ ಬಿಲ್ ಆಫ್ ಎಂಟ್ರಿನ BOE ಎಂಟರ್ ಮಾಡ್ತೀರಾ. ಅದು ಎಲ್ಲಿಂದ ಮಾಡ್ತೀರಾ, ಐಸ್ ಗೇಟಿಂದ ಮಾಡ್ತೀರಾ. ನೀವು ಮಾಡಬೇಕಾ ಮಾಡಬೇಡಿ, ಪ್ರೊಫೆಷ್ನಲ್ಸ್ ಇದ್ದಾರೆ, ಫ್ರೈಟ್ ಫಾರ್ವರ್ಡರ್ಸ್ ಇರ್ತಾರೆ, CHSಗಳಿರ್ತಾರೆ, ಅವ್ರಿಗೆ ಕೊಡಿ, ಅವ್ರು ಅದನ್ನು ಫೈಲ್ ಮಾಡ್ತಾರೆ. ಯಾಕೆಂದರೆ ತುಂಬ ಸರಿ ಏನಾಗುತ್ತೆ, ಒಂದು ರಾಂಗ್ ಮಿಸ್ಟೇಕ್ ಏನಾದರೂ ಮಾಡಿದ್ರೆ ನಿಮ್ಮ ಕನ್ಸೈನ್ಮೆಂಟೇ ಸಿಕ್ಕಾಕೊಳ್ಳುತ್ತೆ. ಅದಕ್ಕೆ ಆಮೇಲೆ ಐಸ್ ಗೇಟಿನ ತುಂಬ ಈಸಿ ವೆಬ್ಸೈಟ್ ಅಲ್ಲ, ತುಂಬ ತಲೆನೋವಿದೆ ಅದರಲ್ಲಿ, ನಮ್ಗೆ ಬೇಕಂದಾಗ ವೆಬ್ಸೈಟೇ ಓಪನ್ ಆಗಲ್ಲ. ಸೊ ಹಾಗಿದ್ದಾಗ ನೀವೇನೋ ಬೆಸ್ಟ್ ಏನಂದರೆ ಕೈ ಮುಗಿದು ಯಾರು ಮಾಡೋಕ್ಕೆ ಬರುತ್ತೆ ಅವ್ರಿಗೆ ಕೊಟ್ಬಿಡಿ, ನೀವು ಉಳ್ಕೊಳ್ತೀರ. ಇಲ್ಲಾಂದರೆ ಸುಮ್ಮನೆ ತಲೆ ಹೊಡ್ಕೊಂಡು ಆ ಸಿಸ್ಟಮ್ ಓಪನ್ ಆಗಲ್ಲ, ಆ ವೆಬ್ಸೈಟ್ಗಳು ಓಪನ್ ಆಗಲ್ಲ, ಯಾವುದೋ ಹಳೆಯ ಸರ್ವರ್ ಡೇಟಾಗಳ ಸಪೋರ್ಟ್ ಮಾಡುತ್ತೆ, ಆ ಡಿಜಿಟಲ್ ಸಿಗ್ನೇಟರಿ ಬೇಕಾಗುತ್ತೆ, ಕೆಲವೊಂದು ಸರಿ ಅದು ಡಿಟೆಕ್ಟ್ ಆಗಲ್ಲ. ತುಂಬ ತಲೆನೋವು, ಅನಾವಶ್ಯಕ ತಲೆನೋವು ತೊಗೊಂಡು ನಿಮ್ಮ ಕೆಲಸ ಹಾಳು ಮಾಡ್ಕೋಬೇಡಿ. ಜನ ಇದ್ದಾರೆ ಮಾಡೋಕ್ಕೆ, ದುಡ್ಡು ಕೊಡಿ, ಏನು ಸರ್ವಿಸ್ ಇದೆ ಕರೆಕ್ಟಾಗಿ ಸರ್ವಿಸ್ ಮಾಡೋರನ್ನ ಇಟ್ಕೊಳ್ಳಿ, ಮಾಡಿಸ್ಕೊಳ್ತಾರೆ. ಇದರಲ್ಲಿ ನೆಕ್ಸ್ಟ್ ಬರೋದೇನು, ಇವಾಗ ಇನ್ವಾಯ್ಸ್ ಬಂದಿರುತ್ತೆ ಆಲ್ರೆಡಿ, ಯಾಕೆಂದರೆ BL ಕಾಪಿ ಅವ್ರು ನಿಮ್ಗೆ ಕಳಿಸಿದ್ದಾರೆ ಅಂದರೆ ಇನ್ವಾಯ್ಸ್ ಜೊತೆ ಕಳಿಸಿರ್ತಾರೆ, ಪ್ಯಾಕೇಜಿಂಗ್ ಲಿಸ್ಟ್ ಇರುತ್ತೆ, ಬಿಲ್ ಆಫ್ ಲೀಡಿಂಗ್ ಇರುತ್ತೆ, ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಅವ್ರು ಕಳಿಸಿರ್ತಾರೆ. ಇದರ ಎಡಿಷ್ನಲ್ ಇದೆಲ್ಲ ಜನರಲ್, ಇದು ಎಲ್ಲವಕ್ಕೂ ಕೂಡ ಬೇಕಾಗುತ್ತೆ. ಬಟ್ ಇದಕ್ಕಿಂತ ಸ್ಪೆಸಿಫಿಕ್ ಆಗಿ ನಿಮ್ಮ ಪ್ರಾಡಕ್ಟ್ಸ್ಗೆ ಏನಿದೆ ಅದರದ್ದು ಏನಾದರೂ ಲೈಸೆನ್ಸ್ ಇದ್ದರೆ ಅದು ಪ್ರತಿಯೊಂದು ಲೈಸೆನ್ಸ್ಗಳನ್ನ ಇಲ್ಲಿ ನೋಡ್ಕೋಬೇಕು. ಇಲ್ಲಿ 2 ವಿಷಯ ನೀವು ತಲೆಯಲ್ಲಿ ಇಟ್ಕೋಬೇಕು. ಒಂದು, ಸಪ್ಲೈಯರ್ ಎಕ್ಸ್ಪೋರ್ಟ್ ಮಾಡುವಾಗ ಸಪ್ಲೈಯರ್ ಹತ್ರ ಎಕ್ಸ್ಪೋರ್ಟ್ ಲೈಸೆನ್ಸ್ಗಳು ಇರಬೇಕು. ಇಲ್ಲಾಂದರೆ ಇವಾಗ ನನ್ನ ಹತ್ರ ಇಂಪೋರ್ಟ್ ಲೈಸೆನ್ಸ್ ಇಲ್ಲ ಬಿಡಿ, ನನಗಾಗೋ ತೊಂದರೆಗಳಾಗುತ್ತೆ. ಆದರೆ ಇವಾಗ ಕೆಲವೊಂದು ಸರಿ ಏನಾಗುತ್ತೆ, ಸಪ್ಲೈಯರ್ಗೆ ಈಗ ನಾವೇನು ಐಡೆಂಟಿಫೈ ಮಾಡ್ತೇವೆ ಅವನ ಹತ್ರ ಕೂಡ ಏನಾದರೂ ಸರಿಯಾಗಿ ಲೈಸೆನ್ಸ್ ಇಲ್ಲ ಅಂದರೆ ಆಟೋಮೆಟ್ಲಿ ನನ್ನ ಮೆಟೀರಿಯಲ್ ಹೊರಗೆ ಬರಲ್ಲ.
ಒಂದು ನಿಮಗೆ ಇಂಡಿಯನ್ ಕಸ್ಟಮರ್ ಆದರೂ ಸಿಕ್ಕಾಕೊಳ್ಳುತ್ತೆ, ಇಲ್ಲ ಚೈನೀಸ್ ಕಸ್ಟಮರ್ ಆದರೂ ಸಿಕ್ಕಾಕೊಳ್ಳುತ್ತೆ. ಸೊ ಅದಕ್ಕೆ ನಿಮಗೊಂದು ಐಡಿಯಾ ಇರಬೇಕು, ನೀವು ಯಾರ ಜೊತೆ ಕೆಲಸ ಮಾಡ್ತಾಯಿದ್ದೀರಾ, ನಿಮ್ಮ ಸಪ್ಲೈಯರ್ ಎಷ್ಟು ಎಕ್ಸ್ಪೋರ್ಟ್ ಮಾಡಿದ್ದಾನೆ, ಅವನಿಗೆಲ್ಲ ಗೊತ್ತಿದೆಯೋ ಇಲ್ವೋ, ಇದನ್ನೆಲ್ಲ ನೋಡಿಕೊಂಡು ಮಾಡಿಕೊಂಡು ನೀವು ಮುಂದೆ ಪ್ಲ್ಯಾನ್ ಮಾಡಿ. ಇಲ್ಲ ಅಂದರೆ ಸಿಕ್ಕಾಕೊಳ್ಳೋದು 100% ಚಾನ್ಸ್ ಇದೆ. ನೆಕ್ಸ್ಟ್ ಬರೋದೇನು, ಕಸ್ಟಮ್ ಇನ್ಸ್ಪೆಕ್ಷನ್ಸ್ ಆ್ಯಂಡ್ ಡ್ಯೂಟಿ. ಈಗ ಕಸ್ಟಮ್ ಇನ್ಸ್ಪೆಕ್ಷನ್ ಏನಾಗುತ್ತೆ, ಒಂದು ಸರಿ ನೀವು BL ಅಂದರೆ ಬಿಲ್ ಆಫ್ ಎಂಟ್ರಿ ರಿಜಿಸ್ಟರ್ ಮಾಡಿದ್ಮೇಲೆ ಅವಾಗ ಏನಾಗುತ್ತೆ, ಪ್ರಾಡಕ್ಟ್ಸ್ಗಳು ಆಲ್ರೆಡಿ ಬಂದಿರುತ್ತೆ. ಸೊ ಕಸ್ಟಮ್ ಡ್ಯೂಟಿ ಏನಿದೆ ಅದೆಲ್ಲ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡ್ತಾರೆ. ನಿಮ್ಗೆ ಆ ಪೇಮೆಂಟ್ನಾಗ ಹೇಗೆ ಕಟ್ಟಬೇಕು, ಎಲ್ಲಿಂದ ಕಟ್ಟಬೇಕು ಹೇಳ್ತಾರೆ, ಅದನ್ನು ಕಟ್ಟಬೇಕು. ಅದರ ನೆಕ್ಸ್ಟ್ ಇರೋದೇನು, ಕಸ್ಟಮರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಒಂದು ರ್ಯಾಂಡಮ್ ಆಗಿ ಇನ್ಸ್ಪೆಕ್ಷನ್ ಮಾಡ್ಬೋದು, ಅಥವಾ ಮ್ಯಾಂಡೇಟ್ರಿ ಮಾಡ್ಬೋದು, ಫಿಸಿಕಲ್ ಮಾಡ್ಬೋದು, ಅಥವಾ ಪೇಪರ್ ವರ್ಕ್ಸ್ ಮೇಲೇ ಅಪ್ರೂವ್ ಮಾಡ್ಬೋದು. ತುಂಬ ಥರದ ಅಪ್ರೂವಲ್ಸ್ ಇರುತ್ತೆ. ಅದನ್ನು ನೋಡಿಕೊಂಡು ಅವ್ರು ಏನು ಮಾಡ್ತಾರೆ, ಇಂಪೋರ್ಟ್ ಡ್ಯೂಟಿ ಮತ್ತು GST ಏನಿದೆ ಅದನ್ನೆಲ್ಲ ಕಟ್ಟಿಸ್ಕೊಂಡು ನಿಮಗೆ ನಿಮ್ಮ ಕಂಟೈನರ್ನ ಹೊರಗಡೆ ಕೊಡ್ತಾರೆ. ಸೊ ಕಂಟೈನರ್ ಹೊರಗೆ ಬಂದ ತಕ್ಷಣ ನೀವೇನು ಮಾಡ್ತೀರಾ, ಅದು DO ಆರ್ಡರ್ ಸಿಗುತ್ತೆ. DO ಬಂದ ತಕ್ಷಣ ನಿಮ್ಗೆ ಏನಿದೆ ಕಂಟೈನರ್ನ ತೊಗೊಂಡು ಹೋಗ್ಬೋದು. ಸೊ ಆವಾಗ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಅಥವಾ ಫ್ರೈಟ್ ಸ್ಟೇಷನ್ದಲ್ಲಿ ಏನಾಗುತ್ತೆ, ಕಂಟೈನರ್ ತಂದು ನಿಲ್ಲಿಸ್ತಾರೆ. ಅದನ್ನು ನೀವು ಟ್ರಕ್ಕಿಗಾದರೂ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಕಂಟೈನರ್ ಯಾವಾಗ ವಾಪಸ್ ತಂದು ಕೊಡ್ತೀರಾ ಅಂತ ಹೇಳಿದರೆ ಅದನ್ನು ಕೂಡ ನಿಮ್ಗೆ ಅವ್ರು ಫೆಸಿಲಿಟೇಟ್ ಮಾಡಿಕೊಡ್ತಾರೆ. ಕಂಟೈನರ್ ತೊಗೊಂಡೋಗಿ ಸುಮ್ಮನೆ ಇಲ್ಲಿ ಅನ್ಲೋಡ್ ಮಾಡೋದು ಮತ್ತೆ ಲೋಡ್ ಮಾಡೋ ಬದಲು ನೀವೇನು ಮಾಡಿ, ಕಂಟೈನರ್ ತೊಗೊಂಡೋಗಿ ನಿಮ್ಮ ವೇರ್ಹೌಸಲ್ಲಿ ಅನ್ಲೋಡ್ ಮಾಡ್ಕೊಳ್ಳಿ, ಮತ್ತೆ ಕಂಟೈನರ್ನ ತಿರ್ಗಾ ಕಳಿಸಿ. ಅದಕ್ಕೊಂದು ಚಾರ್ಜ್ ಹೇಳ್ತಾರೆ, ಆ ಚಾರ್ಜ್ ಪೇ ಮಾಡಿ ನಿಮ್ಗೆ ಮುಗಿದೋಗುತ್ತೆ. ಸೊ ಇದೆಲ್ಲ ಆದಮೇಲೆ ನಿಮಗೆ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ವೇರ್ಹೌಸಿಂಗ್ ಇರ್ಬೋದು, ಅಥವಾ ಅಲ್ಲಿ ಬೇಕಾಗುವಂಥ ನಿಮಗೆ ಫೆಸಿಲಿಟೇಷನ್ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ. ಇವಾಗ ಏನೋ ಒಂದು ತೊಂದರೆ ಆಯಿತು, ಲೈಸೆನ್ಸ್ ಇಲ್ಲ, ಸರ್ಟಿಫಿಕೇಷನ್ ಇಲ್ಲ. ಸೊ ಅವಾಗೇನಾಗುತ್ತೆ, ಈ ಪ್ರಾಡಕ್ಟ್ಸ್ಗಳನ್ನ ನೀವು ಅಲ್ಲಿ ಬೇಕಂದರೆ ವೇರ್ಹೌಸಲ್ಲಿ ಕೂಡ ಇಡಿಸ್ಬೋದು. ವೇರ್ಹೌಸ್ ಸ್ವಲ್ಪ ಕಾಸ್ಟ್ ಇರುತ್ತೆ, ಅದನ್ನು ನೀವು ಪೇ ಮಾಡಿಕೊಟ್ರೆ ಆಗೋಯ್ತು. ಬಟ್ ಏನಾಗುತ್ತೆ, ಕೆಲವೊಂದು ಸಾರಿ ಇವಾಗ ವೇರ್ಹೌಸಸ್ಗಳಲ್ಲಿ ಇವಾಗ ನನಗೊಂದು ಮೆಟೀರಿಯಲ್ ಬಂದಿದೆ, ನನ್ನ ವೇರ್ಹೌಸ್ ರೆಡಿ ಇಲ್ಲ, ಅಥವಾ ನನ್ನ ಬಾಯರ್ ಇನ್ನೂ ನಾನು ಪೇಮೆಂಟ್ ಕೊಟ್ಟಿಲ್ಲ. ಇವಾಗ ನಾನು ತರಿಸಿರೋದೇ ಬೇರೆ ಒಬ್ಬರಿಗೆ, ರೈಟ್, ನಾನೇ ಬೇರೆ ಕಡೆಯಿಂದ ನಾನು ತರಿಸ್ತಾ ಇದ್ದೇನೆ, ಅದನ್ನು ಅವ್ರಿಗೆ ಕಳಿಸ್ತಾ ಇದ್ದೇನೆ. ಆವಾಗ ನಾನೇನು ಮಾಡ್ತೇನೆ, ಈ ಡಾಕ್ಯುಮೆಂಟೇಷನ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಇದನ್ನೆಲ್ಲ ತುಂಬ ನೀಟಾಗಿ ಮ್ಯಾನೇಜ್ ಮಾಡಿಕೊಂಡ್ರೆ ನಿಮ್ಮ ಬಾಯರಿಗೆ ಕೂಡ ಗೊತ್ತಾಗಲ್ಲ ನೀವು ಎಲ್ಲಿಂದ ಮೆಟೀರಿಯಲ್ ತರಿಸಿದ್ದೀರಾ ಅಂತ. ಇಲ್ಲಾಂದರೆ ಏನಾಗುತ್ತೆ, ನಾನು ತುಂಬ ಸರಿ ಜನ ನೋಡಿದ್ದೇನೆ ನಮ್ಮ ಪಾರ್ಟಿಗಳೇ, ಇವಾಗ ಏನು ಮಾಡ್ತಾರೆ, ಮೆಟೀರಿಯಲ್ಗಳು ಬಂದಿರುತ್ತೆ, ಅದನ್ನು ತೊಗೊಂಡು ಹೋಗಿಬಿಟ್ಟು ಡಾಕ್ಯುಮೆಂಟ್ಸ್ ಜೊತೆಗೇ ಅಲ್ಲಿಗೆ ಮೆಟೀರಿಯಲ್ ಕಳಿಸ್ಬಿಟ್ಟಿದ್ದಾರೆ. ನಿಮ್ಮ ಫ್ರೈಟ್ ಫಾರ್ವರ್ಡರ್ ಕರೆಕ್ಟಾಗಿ ಹೇಳಬೇಕು, ಸರ್ ಇದೆಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಅದನ್ನೆಲ್ಲ ನನಗೆ ಕಳಿಸಿ, ಇಲ್ಲಿಂದ ಬೇಕಾಗುವಂಥ ಬೇರೆ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ನಾನು ನಿಮಗೆ ಕಳಿಸ್ತೇನೆ, ಅದನ್ನು ಟ್ರಾನ್ಸ್ಪೋರ್ಟೇಷನ್ ಕೊಡಿ, ಇದು ಯಾವುದೂ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಪೋರ್ಟೇಷನಿಗೆ ಹೋಗೋ ಆಗಿಲ್ಲ, ನೋಡ್ಕೊಳ್ಳಿ ಅನ್ನು. ಅವ್ರು ನೋಡ್ಕೊಳ್ತಾರೆ, ಪ್ರೊಫೆಷ್ನಲಿ ಮ್ಯಾನೇಜ್ ಮಾಡ್ತಾರೆ, ಎಲ್ಲನ ರ್ಯಾಪ್ ಮಾಡಿ ನಿಮ್ಮ ಆಫೀಸ್ ಕೊರಿಯರ್ ಏನಿದೆ ಅದನ್ನು ಹಾಕ್ತಾರೆ. ಉಳಿದಿರೋದು ಏನಿದೆ ಅದನ್ನು ಒಬ್ಬ ಟ್ರಾನ್ಸ್ಪೋರ್ಟರ್ ಜೊತೆಗೆ ಆ ಮೆಟೀರಿಯಲ್ಗಳನ್ನ ಕಳಿಸ್ತಾರೆ. ಇದೆಲ್ಲವೂ ನಿಮಗೆ ಕ್ಲಿಯಾರಿಟಿ ಇಲ್ಲ ಅಂತಂದರೆ ಏನಾಗುತ್ತೆ, ನೀವು ಇವಾಗ ತುಂಬ ಕಷ್ಟಪಟ್ಟು ನಾವು ಏನು ಮಾಡ್ತೇವೆ, ಸಪ್ಲೈಯರ್ನ ಐಡೆಂಟಿಫೈ ಮಾಡ್ತೇವೆ. ಏನು ಸಪ್ಲೈಯರ್ ಸಿಗೋದು ಏನು ಈಸಿ ಇಲ್ಲ. ಒಳ್ಳೆ ಸಪ್ಲೈಯರು ನಾವು ಬೇಕಂದ್ರೆ ಕೆಲವೊಂದು ಸರಿ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಕೊಂಡ್ಮೇಲೆ ಅಪ್ರೂವ್ ಮಾಡ್ತೇವೆ. ತುಂಬ ಖರ್ಚುಗಳಾಗತ್ತೆ. ಅಷ್ಟೆಲ್ಲ ಐಡೆಂಟಿಫೈ ಮಾಡಿದ್ಮೇಲೆ ನಾವು ಇವಾಗ ಏನೋ ಮಾಡಿಕೊಂಡು ಅದ್ರನ್ನ ಇವಾಗ ನೋಡಿ, ಸಪ್ಲೈಯರಿಂದ ನಾನು ಅದು ಏನು ತರಿಸ್ಕೊಂಡಿದ್ದೇನೆ ಅದ್ರ ಮೇಲೆ ನಾನು ಪ್ರಾಫಿಟ್ ಹಾಕ್ಕೊಂಡು ನಾನು ಇಂಡಿಯನ್ ಮಾರ್ಕೆಟಲ್ಲಿ ಮಾರ್ತಾ ಇದ್ದೇನೆ, ಆವಾಗಲೇ ಮಾತ್ರ ನನ್ನ ಇಂಪೋರ್ಟ್ ಸಕ್ಸಸ್ಫುಲ್ ಆಗುತ್ತೆ. ಇವಾಗ ನಾನು ಆಟೋಮೆಟಿಕ್ಲಿ ಎಲ್ಲ ಸಪ್ಲೈಯರ್ನ ಡಿಸ್ಕ್ಲೋಸ್ ಮಾಡ್ತಾ ಹೋದರೆ ನನ್ನ ಕತೆ ಹೇಗೆ, ಒಂದು ಅಗ್ರಿಮೆಂಟು ಅಲ್ಲಿಲ್ಲ, ರಿಸ್ಟ್ರಿಕ್ಷನ್ಸು ಇಲ್ಲ, ಎಕ್ಸ್ಕ್ಲೂಸಿವಿಟಿನೂ ಇಲ್ಲ, ಏನೂ ಇಲ್ಲ. ಹಾಗಿದ್ದಾಗ ಆಟೋಮೆಟಿಕ್ಲಿ ನಿಮಗೆ ಬೈಪಾಸ್ ಆಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಇವಾಗ ಈ ಇಂಪೋರ್ಟರ್ ಏನಿದ್ದಾನೆ ಅಥವಾ ನಿಮ್ಮ ಹತ್ರ ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ, ಅವ್ನು ಡೈರೆಕ್ಟ್ಲಿ ವಾಲ್ಯೂಮ್ ಇತ್ತು ಅಂದರೆ ಅವನೇ ಹೋಗಿ ಇಂಪೋರ್ಟ್ ಕೂಡ ಮಾಡ್ಕೊಳ್ಬೋದು. ಸೊ ಈ ಥರ ಚಾನ್ಸಸ್ ಇರುತ್ತೆ. ರಿಸ್ಟ್ರಿಕ್ಟೆಡ್ ಐಟಮ್ ಇದ್ದರೆ ತುಂಬ ತಲೆನೋವುಗಳಿದ್ದರೆ ಅವರು ಅವಾಯ್ಡ್ ಮಾಡ್ತಾರೆ. ಬಟ್ ಜನರಲ್ ಫ್ರೀ ಕ್ಯಾಟಗರಿಯಲ್ಲಿದ್ದರೆ ಆಟೋಮೆಟ್ಲಿ ಅವರು ಇಂಪೋರ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಯಾಕೆಂದರೆ ಇವತ್ತಿನ ಟೈಮಲ್ಲಿ ಎಲ್ಲರಿಗೂ ಕೂಡ ನೋವು ಇದೆ. ಯಾಕೆಂದರೆ ಎಕ್ಸ್ಟ್ರಾ ₹1 ಯಾರಿಗಾದ್ರೂ ಎಕ್ಸ್ಟ್ರಾ ಕೊಡಬೇಕಂದ್ರೆ ಎಲ್ಲರಿಗೂ ನೋವಾಗುತ್ತೆ. ಸೊ ಹಾಗಿದ್ದಾಗ ಈ ಥರದ ಡಾಕ್ಯುಮೆಂಟೇಷನ್ಗಳು, ಸಿಲ್ಲಿ ಮಿಸ್ಟೇಕಿಂದ ಆರ್ಡರ್ಗಳು ಕಳ್ಕೊಳ್ಳೋದು, ಇದನ್ನೆಲ್ಲ ನೀವು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದಷ್ಟು ನಿಮಗೆ ಬೆಟರ್ ಇರುತ್ತೆ. ಇದು ಮೇನ್ ಪ್ರೊಸೆಸ್ ಇರುತ್ತೆ. ಸೊ ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಅಥವಾ ಇಂಪೋರ್ಟ್ ಮಾಡಬೇಕಂದಾಗ ಈ ಎಲ್ಲ ಪ್ರೊಸೆಸ್ಗಳನ್ನ ನೀವು ಮೇಂಟೈನ್ ಮಾಡಬೇಕು. ಇದ್ರ ಜೊತೆಗೆ ಕೆಲವೊಂದು ಸರಿ ಏನಾಗುತ್ತೆ, ನಿಮಗೇನಾದರೂ ವೇರ್ಹೌಸಿಂಗ್ ಬೇಕು ಅಥವಾ ಬಾಂಡೆಡ್ ವೇರ್ಹೌಸಿಂಗ್ ಬೇಕು, ಬೇರೆ ಎಲ್ಲ ಫೆಸಿಲಿಟಿಗಳು ನಿಮಗೆ ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ಫ್ರೈಟ್ ಫಾರ್ವರ್ಡರ್ಗಳು ಮಾಡಿಕೊಡ್ತಾರೆ. ಒಂದು ಸರಿ ಕರೆಕ್ಟಾಗಿ ಮಾತಾಡ್ಕೊಂಡು ಒಳ್ಳೆ ಫ್ರೈಟ್ ಫಾರ್ವರ್ಡರ್ನ ಇಟ್ಕೊಂಡ್ರೆ ನಿಮ್ಮ ಕೆಲಸ ಸ್ಮೂತಾಗಿ ಆಗುತ್ತೆ. ನಿಮಗೆ ಸರ್ ಇವಾಗ ನನ್ನ ಹತ್ರ ಫ್ರೈಟ್ ಫಾರ್ವರ್ಡರ್ ಇಲ್ಲ, ನನಗೆ ಈ ಥರ ರಿಕ್ವೈರ್ಮೆಂಟ್ ಇದೆ, ನಾನು ಏನು ಮಾಡಲಿ, ದಯಮಾಡಿ ನಮಗೆ ರಿಕ್ವೈರ್ಮೆಂಟ್ ಕಳಿಸಿ. ನನ್ನ ಇಮೇಲ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಸೇವ್ ಮಾಡ್ಕೊಳ್ಳಿ. ಯಾವಾಗಾದ್ರೂ ಎಂದೇ ಆದ್ರೂ ನಿಮಗೇನಾದರೂ ಅವಶ್ಯಕತೆ ಬಿತ್ತು ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ, ದಯಮಾಡಿ ಕಾಲ್ ಮಾಡಿ, ಟೀಮ್ ಜೊತೆ ಮಾತಾಡಿ, ಏನು ಹೆಲ್ಪ್ ಇದೆ ಬೇಕಾಗುತ್ತೆ ತೊಗೊಳ್ಳಿ. ಕೆಲವೊಂದು ಫ್ರೀಯಾಗಿ ಆಗುತ್ತೆ, ಕೆಲವೊಂದು ಪೇಯ್ಡ್ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ಇಂಪೋರ್ಟ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿದ್ವಿ. ನಾವು ಇವಾಗ ನೋಡೋಣ ಸಿ ರೂಟಿಂದ ನಾವು ಎಕ್ಸ್ಪೋರ್ಟ್ ಹೇಗೆ ಮಾಡೋದು. ಇವಾಗ ಫಸ್ಟ್ ನಾವು ಐಡೆಂಟಿಫೈ ಮಾಡಿರೋದು ಏನು, ಅಲ್ಲಿ ಇಂಪೋರ್ಟ್ ಮಾಡುವಾಗ ನಾವು ಸಪ್ಲೈಯರ್ ಐಡೆಂಟಿಫೈ ಮಾಡಿದ್ವಿ. ಬಟ್ ಇವಾಗ ನಾವು ಬಾಯರ್ನ ಐಡೆಂಟಿಫೈ ಮಾಡ್ತೇವೆ. ಸೊ ಫಸ್ಟ್ ಬಾಯರ್ ಸಿಗಬೇಕು. ಬಾಯರ್ ಸಿಕ್ಕ ಮೇಲೆ ಒಂದು ಸೇಲ್ ಅಗ್ರಿಮೆಂಟ್ ಆಗಬೇಕು.
ಕೆಲವೊಂದು ಜನ ಏನು ಮಾಡ್ತಾರೆ, ಸೇಲ್ ಅಗ್ರಿಮೆಂಟೇ ಮಾಡಲ್ಲ. ಪ್ರಾಬ್ಲಮ್ ಎಲ್ಲಿದೆ, ಸೇಲ್ ಅಗ್ರಿಮೆಂಟ್ ಮಾಡಿದ್ರೆ ಏನು ಒಂದು ಸ್ವಲ್ಪ ದುಡ್ಡು ಹೋಗುತ್ತೆ. ಬಟ್ ಒಂದು ಸರಿ ನೀವು ಸೇಲ್ ಅಗ್ರಿಮೆಂಟ್ ರೆಡಿ ಮಾಡಿಕೊಂಡ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇರುತ್ತೆ. ಅದನ್ನು ನೀವು ಬೇರೆ ಎಲ್ಲ ಬರೀ ಕ್ಲೈಂಟ್ ಹೆಸರನ್ನ ಚೇಂಜ್ ಮಾಡ್ತಾ ಹೋದರೆ ಮುಗಿದೋಯ್ತು. ಆದರೆ ಏನು, ಕೆಲವೊಂದು ಸರಿ ನಾವು ದುಡ್ಡು ಉಳಿಸೋಕ್ಕೆ ಸೇಲ್ ಅಗ್ರಿಮೆಂಟ್ ಮಾಡಲ್ಲ. ಸೇಲ್ ಅಗ್ರಿಮೆಂಟಲ್ಲಿ ತುಂಬ ವಿಷಯಗಳು ಕ್ಲಿಯರ್ ಆಗಿರುತ್ತೆ. ಡೆಲಿವರಿ ಯಾವಾಗ ಮಾಡ್ತೀರಾ, ಪೇಮೆಂಟ್ ಯಾವಾಗ ಮಾಡ್ತೀರಾ, ಏನಾದರೂ ಡಿಸ್ಪ್ಯೂಟ್ ಬಂದರೆ ಅದನ್ನು ಹೇಗೆ ಸಾಲ್ವ್ ಮಾಡ್ತೀರಾ, ಬೇರೆ ನಮ್ಮ ಖರ್ಚುಗಳು ಏನಿರುತ್ತೆ, ನಿಮ್ಮ ಜವಾಬ್ದಾರಿ ಎಲ್ಲಿವರೆಗೂ ಇದೆ, ಯಾವ ದಿನ ನಾವು ಡೆಲಿವರಿ ಕೊಡ್ತೇವೆ, ಪ್ರತಿಯೊಂದು ನಾವು ಕಂಪ್ಲೀಟ್ ಏನು ಪ್ಲ್ಯಾನ್ ಇರುತ್ತೆ ನಮ್ಮದು ಅದನ್ನೆಲ್ಲವೂ ಕೂಡ ಬರೆಸ್ತೇವೆ. ಆದರೆ ಏನಾಗುತ್ತೆ, ಕೆಲವೊಂದು ಜನ ಅದನ್ನು ಮಾಡಿಸೋದೇ ಇಲ್ಲ. ಏನಾಗುತ್ತೆ, ಜಸ್ಟ್ ಒಂದು ಆರ್ಡರ್ ಬಂದಿದೆಯಾ, ಖುಷಿ ಆಯಿತು, ದುಡ್ಡು ಬಂದಿದೆಯಾ, ಶುರು ಆಯಿತು, ಆಮೇಲೆ ನೋಡ್ತೇವೆ ಎಲ್ಲ ಬಿಸ್ನೆಸ್ ಲಾಸಲ್ಲಿ ಹೋಗ್ತದೆ. ಸರಿಯಾದ ಟೈಮಾಗಿ ಡಿಸ್ಪ್ಯಾಚ್ ಆಗಲ್ಲ, ನಾನು ಅಂದ್ಕೊಂಡಿರೋ ಪ್ರೈಸ್ಗಳಿಲ್ಲ, ಇನ್ಕೋಟಮ್ನ ಬಾಯರ್ ಒಂದು ಅಂದ್ಕೊಂಡು, ಇವಾಗ ನಾವು ಇನ್ಕೋಟಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಿಲ್ಲ ಈ ನೆಗೋಸಿಯೇಷನಲ್ಲಿ. ಅವಾಗೇನಾಗುತ್ತೆ, ಆಟೋಮೆಟಿಕ್ಲಿ ನಿಮಗೆ ಐಡಿಯಾನೇ ಬರಲ್ಲ ನೀವು ಯಾವ ಖರ್ಚುಗಳನ್ನ ಅಥವಾ ನೀವು ಏನು ಪ್ರೈಸ್ ಕೊಡಬೇಕಂತ. ಎಕ್ಸ್ಬಾಕ್ಸ್ ಪ್ರೈಸ್ ನೀವು ಇಮಿಡಿಯೇಟ್ಲಿ ಕೊಡ್ಬೋದು, ಯಾಕಂದ್ರೆ ನಿಮ್ಮ ಮನೆಯಲ್ಲಿರುತ್ತೆ. ಪ್ರಾಡಕ್ಟ್ನ ಪ್ಯಾಕ್ ಮಾಡಿ ನನ್ನ ಗೋಡೌನಲ್ಲಿ ಇಡೋಕ್ಕೆ ಎಷ್ಟು ದುಡ್ಡು ಹೋಗುತ್ತೆ, ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕು, ರಾ ಮೆಟೀರಿಯಲ್ ರೆಡಿ ಆಗಬೇಕು, ಅದ್ಮೇಲೆ ಪ್ಯಾಕೇಜಿಂಗ್ ಆಗಿ ಲೇಬಲ್ ಆಗಿ ಪ್ರಾಡಕ್ಟ್ ಕೂತ್ಕೊಳ್ಬೇಕು. ಅಷ್ಟಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ನನಗೊಂದು ಐಡಿಯಾ ಇರುತ್ತೆ. ಬಟ್ ಇವಾಗ ಟ್ರಾನ್ಸ್ಪೋರ್ಟೇಷನ್ ಗ್ಲೋಬಲ್ ಆರ್ಡರ್ ಇದೆ, ಯಾವ ಪೋರ್ಟಿಗೆ ಎಷ್ಟು ಪ್ರೈಸ್ ಇದೆ ಗೊತ್ತಿಲ್ಲ. ಆಮೇಲೆ ಪ್ರೈಸಸ್ಗಳು ಚೇಂಜ್ ಆಗ್ತಾ ಇರುತ್ತೆ. ಯಾವತ್ತೂ ಹಿಡ್ಕೊಂಡಿರೋ ಪ್ರೈಸ್ಗಳನ್ನ ಇವತ್ತು ನಾವು ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಸೊ ಅದಕ್ಕೆ ಟೈಮ್ ಸ್ವಲ್ಪ ಕೊಟೇಶನ್ ಬರೋಕ್ಕೆ, ಪ್ರೈಸ್ಗಳು ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೋದು. ಬಟ್ ಆದರೆ ಓವರಾಲ್ ನೀವು ಚೆಕ್ ಮಾಡಿದ್ರೆ ಇದೆಲ್ಲ ಏನು ದೊಡ್ಡ ತಲೆನೋವಲ್ಲ ನಿಮಗೆ. ಆದರೆ ಮೇನ್ಲಿ ನೀಟಾಗಿ ನೋಡಿಕೊಂಡು ನೀವು ಏನು ಪ್ರೈಸಸ್ ಇದೆ, ಏನಿದೆ, ಇದನ್ನೆಲ್ಲವೂ ಕೂಡ ನೀವು ನೆಗೋಷಿಯೇಟ್ ಮಾಡಿಕೊಂಡು ಕರೆಕ್ಟಾಗಿ ನೀವೇನೋ ಅಗ್ರಿಮೆಂಟಿಗೆ ಹಾಕ್ಸಿದ್ರೆ ಮೇಜರ್ ಪ್ರಾಬ್ಲಮ್ಸ್ಗಳೆಲ್ಲ ಅವಾಯ್ಡ್ ಮಾಡ್ಬೋದು. ಆದರೆ ತುಂಬ ಜನ ನೋಡಿದಾನೆ, ನನ್ನ ಕ್ಲೈಂಟ್ಸ್ಗಳಿದ್ದಾರೆ, ಸೇಲ್ಸ್ ಅಗ್ರಿಮೆಂಟೇ ಇರಲ್ಲ ಅವ್ರ ಹತ್ರ. ಸರ್ ಏನು ಇಶ್ಯೂ ಆಗಿದೆ ಹೇಳಿ, ಪೇಮೆಂಟ್ ಟರ್ಮ್ಸ್ ಏನಿತ್ತು, ಇಲ್ಲ ನಾವು ಮುಂಚೆ ನಾವು ಈ ಥರ ಅಂದ್ಕೊಂಡಿದ್ವಿ, ಆಮೇಲೆ ನಾವು ಇದಕ್ಕೆ ಒಪ್ಕೊಂಡ್ವಿ ಅಂದರೆ ಸರ್ ಎಲ್ಲೂ ಏನಾದ್ರು ಬರ್ಕೊಂಡಿದ್ರೆ ಏನೂ ಬರ್ಕೊಂಡಿರಲ್ಲ. ರಿಟರ್ನಲ್ಲಿ ಒಂದು ಪೈಸಾ ಡಾಕ್ಯುಮೆಂಟ್ ಕೂಡ ಇರಲ್ಲ. ಆವಾಗ ಏನಾಗುತ್ತೆ, ಬಾಯರ್ ಕೂಡ ನಿಮ್ಮ ಜೊತೆ ಆಟ ಆಡ್ಬೋದು. ಆಮೇಲೆ ಯಾವುದೇ ಗೌರ್ಮೆಂಟ್ ಆಗಿರ್ಬೋದು, ಲೀಗಲ್ ಆಗಿರ್ಬೋದು, ನಿಮ್ಮ ಫೇವರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆಂದರೆ ತುಂಬ ಆಟೋಮೆಟಿಕ್ಲಿ ನೀವು ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ. ಸೊ ಅದಕ್ಕೆ ಪ್ರಾಪರಾಗಿ ಒಂದು ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡು ಯಾವ ರೀತಿಯಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು, ಹೇಗೆ ಎಕ್ಸ್ಪೋರ್ಟ್ ಮಾಡ್ಬೋದು, ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಮುಂದೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಅಗೇನ್, ಇವಾಗ ನಾನು ಮುಂಚೆ ಹೇಳಿದೆ ಇಂಪೋರ್ಟ್ ಮಾಡುವಾಗ ಇಂಪೋರ್ಟ್ ಲೈಸೆನ್ಸಸ್ ಎಲ್ಲ ಕ್ಲಿಯರ್ ಆಗಿರಬೇಕಂತ. ಸೇಮ್ ಎಕ್ಸ್ಪೋರ್ಟ್ ಕೂಡ ಸೇಮ್ ಇರುತ್ತೆ. ಎಕ್ಸ್ಪೋರ್ಟ್ ಲೈಸೆನ್ಸ್ಗಳು ನೀವು ಎಕ್ಸ್ಪೋರ್ಟ್ ಮಾಡಬೇಕಾದಾಗ ನಿಮಗಿರೋ ಪರ್ಮಿಷನ್ಸ್ ಏನಿದೆ, ಇಂಡಿಯನ್ ಡಾಕ್ಯುಮೆಂಟೇಷನ್ಸ್ ಏನು ರಿಕ್ವೈರ್ಮೆಂಟ್ ಇದೆ, ಅದನ್ನು ನೀವು ಎಲ್ಲವೂ ಕೂಡ ಇಲ್ಲಿ ಅಪ್ರೂವ್ ಮಾಡಬೇಕು. ಅದರ ಜೊತೆಗೆ ನಿಮ್ಮ ಬಾಯರ್ ಕೂಡ ಕೇಳಬೇಕು, ಸರ್ ನನ್ನ ಇಂಪೋರ್ಟ್ ಕಂಪ್ಲೈನ್ಸಸ್ ಏನಿದೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಬೇರೆ ಏನಾದರೂ ಸರ್ಟಿಫಿಕೇಷನ್ ಬೇಕಾದರೆ ದಯಮಾಡಿ ತಿಳಿಸಿ. ಸರ್ ಇವಾಗ ನನಗೆ ಗೊತ್ತಿಲ್ಲ, ಈಗ ಈಜಿಪ್ಟಲ್ಲಿ ಯಾವ ಥರದ ಡಾಕ್ಯುಮೆಂಟೇಷನ್ಸ್ ಬೇಕು, ಜರ್ಮನಿಯಲ್ಲಿ ಯಾವ ಥರ ಡಾಕ್ಯುಮೆಂಟೇಷನ್, ಕೇಳಿ ಬಾಯರಿಗೆ, ಅವ್ರಿಗೆ ಗೊತ್ತಿರುತ್ತೆ. ಅವ್ರೇನಾದ್ರು ಇಂಪೋರ್ಟ್ ಮಾಡಿದರೆ ಗೊತ್ತಿರುತ್ತೆ. ಇಂಪೋರ್ಟ್ ಮಾಡಿಲ್ಲ ಅಂದರೆ ಅವರ ಫ್ರೈಟ್ ಫಾರ್ವರ್ಡರ್ ಕೇಳ್ಕೊಂಡು ಅವ್ರು ನಿಮಗೆ ಹೇಳ್ತಾರೆ, ಸರ್ ಇದೆಲ್ಲ ಡಾಕ್ಯುಮೆಂಟೇಷನ್ ಬೇಕಾಗತ್ತಂತೆ, ಈ ಡಾಕ್ಯುಮೆಂಟೇಷನ್ ರೆಡಿ ಮಾಡ್ಕೊಳ್ಳಿ, ಈ ಲೈಸೆನ್ಸ್ಗಳು ನಿಮ್ಮ ಹತ್ರ ಇರಲೇಬೇಕು. ಆವಾಗ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇದೆಯೇ ಇಲ್ವೋ. ಒಂದು ವೇಳೆ ಬಾಯರ್ ಮಾಡೋ ಮುಂಚೆನೂ ಕೂಡ ನೀವು ಯಾವ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿದ್ರೆ ಅದನ್ನು ನೀವು ತಿಳ್ಕೊಳ್ಳೋ ಇಂಪಾರ್ಟೆನ್ಸ್ ನಿಮಗಿರಬೇಕಾಗತ್ತೆ. ಇದ್ರ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, ಎಲ್ಲಿ ಹೋಗ್ಬಿಟ್ಟು ಏನು ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಬೇಕಂತ. ದಯಮಾಡಿ ಆ ವೀಡಿಯೋಸ್ಗಳನ್ನ ನೋಡ್ಕೊಳ್ಳಿ. ಇದೇ ಚಾನಲಲ್ಲೇ ಇದೆ, ಇದೇ ಕನ್ನಡ ಪ್ಲೇಲಿಸ್ಟಲ್ಲೇ ಇರುತ್ತೆ, ಹೋಗ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲವೂ ನಿಮ್ಮ ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ಇರೋದು ಲೈಸೆನ್ಸ್ ಇದೆ, ಬಾಯರ್ ಐಡೆಂಟಿಫೈ ಆಗಿದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲವೂ ಐಡೆಂಟಿಫೈ ಆಯಿತು. ಇವಾಗ ನೆಕ್ಸ್ಟ್ ಇರೋದೇನು, ಫ್ರೈಟ್ ಬುಕ್ಕಿಂಗ್. ಒಂದು ಸರಿ ನೀವು ಫ್ರೈಟ್ ಬುಕ್ ಮಾಡಿದರೆ ಅದು ಏನು ವಾಲ್ಯೂಮ್ ಇದೆ, ತುಂಬ ದೊಡ್ಡ ಆರ್ಡರ್ ಇದೆಯಾ, ಓಕೆ ಫುಲ್ ಕಂಟೈನರ್, ತುಂಬ ಚಿಕ್ಕದು ಆರ್ಡರ್ ಇದೆಯಾ, LCL ಲೆಸ್ ದೆನ್ ಕಂಟೈನರ್ ಲೋಡ್, ಇಷ್ಟು ಮಾಡ್ಕೊಂಡು ನಾವೇನು ಮಾಡ್ತೇನೆ, ಫ್ರೈಟ್ ಫಾರ್ವರ್ಡರ್ಗೆ ಹೇಳ್ತೇನೆ, ಸರ್ ನಂದು ಈ ಮೆಟೀರಿಯಲ್ ಇದೆ, ಇಷ್ಟಿದೆ ಮೆಟೀರಿಯಲು, ಈ ಸೈಜ್ ಇದೆ ಅದರ ಡೈಮೆನ್ಷನ್ಸು, ಸೊ ನಾನು ಇವಾಗ ಕಳಿಸ್ತಾ ಇದ್ದೇನೆ, ಎಲ್ಲಿ ಕಳಿಸ್ಬೇಕು ಏನು, ಅದು ಪ್ರೈಸಸ್ ಇದೆ, ಸೊ ಇಲ್ಲಿಂದ ಇಲ್ಲಿಗೆ ಕಳಿಸ್ಬೇಕು, ಈ ಟರ್ಮ್ಸ್ ಇದೆ, ಯಾವ ಇನ್ಕೋಟಮ್ ಇದೆ ಅದನ್ನು ಹೇಳಬೇಕು. ಅದರ ಮೇಲೆ ಅವ್ರು ಏನು ಮಾಡ್ತಾರೆ, ಚೆಕ್ ಮಾಡ್ಕೊಂಡು ನಿಮಗೆ ಬೆನಿಫಿಟ್ನ ಕೊಡ್ತಾರೆ. ನೆಕ್ಸ್ಟ್ ಇರೋದೇನು, ಯಾವ ಡಾಕ್ಯುಮೆಂಟೇಷನ್ಸ್ನ ಜೊತೆ ಕಳಿಸ್ಬೇಕು, ಕಮರ್ಷಿಯಲ್, ಪ್ಯಾಕೇಜಿಂಗ್ ಲಿಸ್ಟ್, ಸರ್ಟಿಫಿಕೇಟ್ ಆಫ್ ಒರಿಜಿನ್, ಬಿಲ್ ಆಫ್ ಲೇಡಿಂಗ್. ಇದಂತೂ ಮಿನಿಮಮ್ ಡಾಕ್ಯುಮೆಂಟ್ಸ್. ಅಗೇನ್ ನಿಮ್ಮ ಪ್ರಾಡಕ್ಟ್ ಏನಾದರೂ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರ್ತಾ ಇದ್ದರೆ ಅದಕ್ಕೆ ಮತ್ತೆ ಸಪ್ರೇಟ್ ಲೈಸೆನ್ಸ್ಗಳೇ ಬೇಕಾಗುತ್ತೆ. ಈಗ ಪ್ಲಾಂಟ್ ಬೇಸ್ಡ್ ಇದ್ದರೆ ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಟ್ ಎಕ್ಸ್ಟ್ರಾ ಆಗುತ್ತೆ, ಕೆಲವೊಂದು ಸರಿ ಮತ್ತೆ ಬೇರೆ ಸರ್ಟಿಫಿಕೇಷನ್ಸ್ ಬೇಕಾಗತ್ತೆ. ಫಾರ್ಮಾಸಿಟಿಕಲ್ಸ್ ಇದ್ದರೆ ಫಾರ್ಮಾಸಿಟಿಕಲ್ ಮತ್ತು ಎಡಿಷನಲ್ ಲೈಸೆನ್ಸಸ್ಗಳಿರುತ್ತೆ. ಸೊ ಪ್ರತಿಯೊಂದು ಚೇಂಜ್ ಆಗುತ್ತೆ. ನಿಮ್ಮ ಪ್ರಾಡಕ್ಟ್ ಏನಿದೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇಷ್ಟೇ. ಬಟ್ ನಿಮ್ಮ ಪ್ರಾಡಕ್ಟ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟೇಷನ್ಗಳು ಸಪ್ರೇಟ್ ಆಗಿರುತ್ತೆ, ಅದನ್ನು ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇರೋದು, ಇಲ್ಲಿ ಫ್ರೈಟ್ ಬುಕ್ ಆಯಿತು, ಕಂಟೈನರ್ ಆದರೂ ನಿಮ್ಮ ವೇರ್ಹೌಸಿಗೆ ಬರುತ್ತೆ, ಅಥವಾ ನೀವಾದರೂ ಮೆಟೀರಿಯಲ್ಗಳನ್ನ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಸ್ಟೇಷನ್ಗೆ ಕಳಿಸ್ತೀರ. ಸೊ ಫ್ರೈಟ್ ಫಾರ್ವರ್ಡರ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಏನಾಗುತ್ತೆ, ಒಂದು ನಿಮ್ಮ CHA ಅಥವಾ ಫ್ರೈಟ್ ಫಾರ್ವರ್ಡರ್ ಏನಿದ್ದಾರೆ ಅವರು ಶಿಪ್ಪಿಂಗ್ ಬಿಲ್ನ ಎಂಟ್ರಿ ಮಾಡ್ತಾರೆ. ಇಂಪೋರ್ಟಲ್ಲಾದರೆ ನಾವೇನು ಮಾಡ್ತೇವೆ,
ಬಿಲ್ ಆಫ್ ಎಂಟ್ರಿನ ರಿಜಿಸ್ಟರ್ ಮಾಡ್ತೇವೆ. ಸೇಮ್ ವೆಬ್ಸೈಟಲ್ಲಿ ನಾವು ಬಿಲ್ ಆಫ್ ಶಿಪ್ಮೆಂಟ್ ಕೂಡ ಮಾಡ್ತೇವೆ. ಇದು ಒಂದು ವೆಬ್ಸೈಟ್ ಎಲ್ಲದಕ್ಕೂ ಅದೇನೆ. ಆದರೆ ನೀವು ಕರೆಕ್ಟಾಗಿ ಮಾಡಬೇಕಾಗಿರೋದು ಏನಂತಂದರೆ ಇದನ್ನು ಪ್ರೊಫೆಷನಲ್ಸ್ ಕಡೆಯಿಂದ ಹ್ಯಾಂಡಲ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಕೆಲವೊಂದು ಸರಿ ಏನಾಗುತ್ತೆ, ಕೆಲವೊಂದು ಚಿಕ್ಕ ಚಿಕ್ಕ ಮಾರ್ಕಿಂಗ್ಸ್ ಇರುತ್ತೆ ಅಥವಾ ಒಂದು ಕಮೆಂಟ್ ಬರೆಯೋದಿರುತ್ತೆ. ಬರೀಲಿಲ್ಲ ಅಂದರೆ ನಿಮ್ಮ ಇನ್ಸೆಂಟಿವ್ಸ್ ಬರಲ್ಲ, ಅವಾಗ ದುಡ್ಡು ಕಳ್ಕೊಳ್ತೀರ. ಗೌರ್ಮೆಂಟ್ ನೀವು ಎಕ್ಸ್ಪೋರ್ಟ್ ಮಾಡಿದ್ದಕ್ಕೆ ನಿಮ್ಗೆ ಒಂದು ಪರ್ಸೆಂಟೇಜ್ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ, ಅದು ಕೂಡ ನೀವು ಕಳ್ಕೊಳ್ತೀರ. ಜಸ್ಟ್ ಏನು, ನಾನೇ ಸರ್ ಐಸ್ ಗೇಟಲ್ಲಿ ನಾನೇ ಫೈಲ್ ಮಾಡ್ಕೊಂಡಿದ್ದೇನೆ, ನನಗೆ ಗೊತ್ತೇ ಆಗಲಿಲ್ಲ ಅದನ್ನು ಬರೀಬೇಕಂತ ಗೊತ್ತಾಗಿಲ್ಲಲ್ಲ, ಸರಿ ಆಗಿದ್ರೆ ಗೌರ್ಮೆಂಟ್ ನಿಮ್ಗೆ ಇನ್ಸೆಂಟಿವ್ ಕೊಡಲ್ಲ, ಕೂತ್ಕೊಳ್ಳಿ. ಸೊ ಸಿಗೋ ಲಾಭ ಕೂಡ ಕಳ್ಕೊಳ್ಳೋಂಥ ಮೂರ್ಖತ್ವ ಜನ ಮಾಡ್ತಾರೆ. ಜಸ್ಟ್ ಏನು, 2,000 ರೂಪಾಯಿ 3,000 ರೂಪಾಯಿ ಉಳಿಸ್ಕೊಳ್ಳೋಕ್ಕೆ. 2,000-3,000 ರೂಪಾಯಲ್ಲಿ ಜಗತ್ತು ಮುಳುಗಿ ಹೋಗಲ್ಲ. ಆಮೇಲೆ ಅದು ಎಲ್ಲವೂ ಕೂಡ ನಿಮ್ಮ ಇನ್ಸೆಂಟಿವ್ಸಲ್ಲೇ ಕವರ್ ಆಗಿಬಿಡುತ್ತೆ. ಕೆಲವೊಂದು ಸರಿ ಈ ದುಡ್ಡುಗಳನ್ನ ನಾವೇನು ಎಕ್ಸ್ಟ್ರಾ ಅಂತ ಕೈ ಎತ್ಬಿಟ್ಟು ಕೊಡ್ತೇವೋ ಫ್ರೈಟ್ ಫೋರ್ಡರ್ಗೆ, ಅದು ಎಲ್ಲವೂ ಕೂಡ ಅದರಲ್ಲೇ ಕವರ್ ಆಗುತ್ತೆ. ಅದೇನು ನಾವು ತಲೆ ಹೊಡ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಬಟ್ ಅದ್ರ ಏನು ಜನಕ್ಕೆ ಯಾಕೆ ಸುಮ್ಮನೆ ದುಡ್ಡು ಕೊಡಲಿ, ಓಕೆ ಕೊಡಬೇಡಿ, ಸಿಗಾಕೊಳ್ಳಿ. ಗೊತ್ತಿದ್ರೆ ಆಯಿತು, ಗೊತ್ತಿಲ್ಲದೆ ಹೋದರೆ, ಸರಿಯಾಗಿ ಆಗದೆ ಹೋದರೆ ದುಡ್ಡು ಹೋಗ್ಬಿಡೋದು. ಈಗ 99% ಇವಾಗ ನೋಡಿ, ದಿನಕ್ಕೆ ಒಂದು 40 ಬಿಲ್ ಆಫ್ ಎಂಟ್ರಿಗಳು, ಶಿಪ್ಪಿಂಗ್ ಬಿಲ್ಸ್ನ ಫೈಲ್ ಮಾಡುವಂಥ ಎಕ್ಸ್ಪರ್ಟೀಸ್ ಇರೋ ಜನಕ್ಕೆ, ನಾವು ಯಾವತ್ತೂ ಒಂದಿನ ಐಸ್ ಗೇಟಿಗೆ ಲಾಗಿನ್ ಆಗುವಂಥ ಜನಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಅವ್ರಿಗೆ ಪ್ರತಿಯೊಂದು ಗೊತ್ತಿದೆ. ಸೊ ಪ್ರೊಫೆಷನಲ್ಸ್ ಇದ್ದಾರೆ, ನೀವು ತಲೆ ಹೊಡ್ಕೊಳ್ದೆ ಅವ್ರಿಗೆ ಕೆಲಸ ಕೊಟ್ಟರೆ ಆರಾಮಾಗಿ ಸೇಫಾಗಿ ನೀವು ಕೆಲಸ ಮಾಡ್ಕೋಬೋದು. ಸೊ ಕಸ್ಟಮ್ ಅಥಾರಿಟಿ ಇರುತ್ತೆ, ಅವರೆಲ್ಲ ಏನು ಮಾಡ್ತಾರೆ, ನೀವು ಏನು ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ರು, ಕಂಟೈನರ್ ಲೋಡ್ ಆಗಿದೆ, ಕಂಟೈನರ್ ಲೋಡ್ ಆಗಿ ಪೋರ್ಟಿಗೆ ಹೋಗುತ್ತೆ, ಪೋರ್ಟಲ್ಲಿ CFS ಸ್ಟೇಷನಲ್ಲಿ ನಿಂತ್ಕೊಂಡಿರುತ್ತೆ. ಅಲ್ಲಿ ಏನಾಗುತ್ತೆ, ನಾವು ಇದನ್ನು ಫೈಲ್ ಮಾಡಿದ ತಕ್ಷಣ ಕಸ್ಟಮ್ಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಸರ್ ಈ ಕಂಟೈನರ್ ರೆಡಿ ಇದೆ, ಪ್ಲೀಸ್ ಇನ್ಸ್ಪೆಕ್ಷನ್ ಮಾಡಿ ಅಂತ. ಬರ್ತಾರೆ, ನೋಡ್ತಾರೆ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಪ್ರಾಡಕ್ಟ್ಸ್ನ ಓಪನ್ ಮಾಡಿ ಚೆಕ್ ಮಾಡೋವಂಥ ಚಾನ್ಸಸ್ ಕೂಡ ಇರುತ್ತೆ. ಎಲ್ಲ ಓಪನ್ ಮಾಡಿದ್ರು ಕೂಡ ಒಂದೇ ಬಾಕ್ಸ್ ಓಪನ್ ಮಾಡ್ಕೊಂಡು ರ್ಯಾಪ್ ಮಾಡಿ ಹಾಕ್ತಾರೆ. ಡೌಟ್ ಬಂದರೆ ಮಾತ್ರ ಮತ್ತು ಫುಲ್ ಕಂಟೈನರ್ ಎಂಟಿ ಮಾಡಿಸ್ತಾರೆ. ಸೊ ಆ ಥರ ಏನೂ ಇಲ್ಲ ಅಂದರೆ ಕಂಟೈನರ್ಗಳು ಕ್ಲಿಯರ್ ಇದೆ, ಡಾಕ್ಯುಮೆಂಟೇಷನ್ಸ್ ಎಲ್ಲ ಕ್ಲಿಯರ್ ಇದೆ, ಅಪ್ರೂವ್ ಮಾಡ್ತಾರೆ, ಲಾಕ್ ಹಾಕ್ತಾರೆ, ಕಂಟೈನರ್ ಡಿಸ್ಪ್ಯಾಚ್ ಆಗುತ್ತೆ. ಕಂಟೈನರ್ ಒಂದು ಸರಿ ಓಕೆ ಆಯಿತು ಅಂದಮೇಲೆ ಲಿಯೋ ಸಿಕ್ತು, ಲೆಟ್ ಎಕ್ಸ್ಪೋರ್ಟ್ ಆರ್ಡರ್ ಬಂತು ಅಂದರೆ, ಸೊ ಲಿಯೋ ಬಂದ ತಕ್ಷಣ ನಿಮಗೇನಾಗುತ್ತೆ, ನಿಮ್ಮ ಕಂಟೈನರ್ಗಳನ್ನ ಆಟೋಮೆಟಿಕ್ಲಿ ವೆಸಲಿಗೆ ಲೋಡ್ ಮಾಡಿ ಕಂಟೈನರ್ಗಳನ್ನ ಮೂವ್ ಮಾಡ್ಬೋದು. ಸೊ ಅದರ ನೆಕ್ಸ್ಟ್ ಏನಾಗುತ್ತೆ, ನಿಮ್ಮ ಶಿಪ್ಪಿಂಗ್ ಲೈನ್ ಏನಿದೆ ಅಥವಾ ನಿಮ್ಮ ಫ್ರೈಟ್ ಫಾರ್ಡರ್ ಏನಿದ್ದಾರೆ, ಅವ್ರು ನಿಮಗೆ ಒಂದು ಕಾಪಿ ಕೊಡ್ತಾರೆ, ದಟ್ ಈಸ್ ಬಿಲ್ ಆಫ್ ಲೀಡಿಂಗ್. ಪ್ರೂಫ್ ಆಗಿದೆ, ದಟ್ಸ್ ಅ ಪ್ರೂಫ್ ದಟ್ ಯು ಹ್ಯಾವ್ ಶಿಪ್ ದ ಪ್ರಾಡಕ್ಟ್. ಇವಾಗ ನೀವು ಒಂದು ಪ್ರಾಡಕ್ಟ್ನ ಏನು ಡಿಸ್ಪ್ಯಾಚ್ ಮಾಡಿದರೆ, ಕಂಟೈನರ್ ಏನು ಡಿಸ್ಪ್ಯಾಚ್ ಆಗಿದೆ, ಅದರ ಪ್ರೂಫ್ ಏನಿರುತ್ತೆ, ಬಿಲ್ ಆಫ್ ಲೀಡಿಂಗ್. ಇವಾಗ ನೀವು ಇಂಪೋರ್ಟಲ್ಲೂ ಕೂಡ ಅದನ್ನೇ ಕೇಳ್ತೀರಾ, ರೂಟಿಂದ ಇಂಪೋರ್ಟ್ ಆಗ್ತಾಯಿದೆ ಅಂದರೆ ಬಿಲ್ ಆಫ್ ಲೀಡಿಂಗ್ ಬಂದೇ ಬರುತ್ತೆ. ಸರ್ ಬಿಲ್ ಆಫ್ ಲೀಡಿಂಗ್ ಇಲ್ಲದೆ ನಾನು ಇಂಪೋರ್ಟ್ ಮಾಡಿದ್ದೇನೆ, ಸಾಧ್ಯನೇ ಇಲ್ಲ. ಸರ್ ಬಿಲ್ ಆಫ್ ಲೀಡಿಂಗ್ ಇಲ್ಲದೆ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ, ಸಾಧ್ಯನೇ ಇಲ್ಲ. ಬಿಲ್ ಆಫ್ ಲೀಡಿಂಗ್ ಇಸ್ ದ ಮೇನ್ ಡಾಕ್ಯುಮೆಂಟ್. ಇವಾಗ ನಾವು ಏನು ಮಾಡ್ತೇವೆ, ಒಂದು ಚಿಕ್ಕ ಕೊರಿಯರ್ ಕಳಿಸಿದ್ರು ಕೂಡ ಒಂದು ಕೊರಿಯರ್ ಸ್ಲಿಪ್ ಬರುತ್ತೆ ತಾನೆ. ಸರ್ ಸ್ಲಿಪ್ ಇಲ್ಲದೆ ನಾನು ಕೊರಿಯರ್ ಮಾಡಿದ್ದೇನೆ, ಅದೇ ಯಾವ ಥರ ಆಗುತ್ತೆ, ಹೇಗೆ ಟ್ರ್ಯಾಕ್ ಮಾಡೋದು, ನೀವು ಮಾಡಿದಿರಲಿಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ. ಸೊ ಬಿಲ್ ಆಫ್ ಲೀಡಿಂಗ್ ಇಸ್ ದ ಮೇನ್ ಪ್ರೂಫ್. ಬೇರೆ ಎಲ್ಲವೂ ಇರ್ಬೋದು, ಕಮರ್ಷಿಯಲ್ ಇನ್ವಾಯ್ಸ್ ಇರ್ಬೋದು, ಸರ್ಟಿಫಿಕೇಟ್ ಆಫ್ ಒರಿಜಿನ್ ಇರ್ಬೋದು, ಪ್ಯಾಕೇಜಿಂಗ್ ಲಿಸ್ಟ್ ಇರ್ಬೋದು, ಏನೇ ಬಂದಿರ್ಬೋದು. ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಪ್ರಾಡಕ್ಟ್ ಆ ದೇಶದಿಂದ ಹೋಗಿದೆ ಅಥವಾ ಅಲ್ಲಿಂದ ಡಿಸ್ಪ್ಯಾಚ್ ಆಗಿದೆ ಅನ್ನೋದು ಗ್ಯಾರಂಟಿ ಏನು, ಬಿಲ್ ಆಫ್ ಲೀಡಿಂಗ್. ನಿಮ್ಮ ಪ್ರಾಡಕ್ಟ್ಗಳು ಡಿಸ್ಪ್ಯಾಚ್ ಆಗಿದೆ, ಅದಕ್ಕೆ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿ, ಪೇಮೆಂಟ್ ಬ್ಯಾಲೆನ್ಸ್ ಇತ್ತು ಅಂದರೆ ಈ ಡಾಕ್ಯುಮೆಂಟ್ಸ್ಗಳನ್ನ ನೀವು ಡೈರೆಕ್ಟ್ ಕಳಿಸೋ ಆಗಿಲ್ಲ. LC ಬಗ್ಗೆ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೇನೆ, ಅದನ್ನೇನೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ LC ಹೇಗೆ ಕೆಲಸ ಮಾಡುತ್ತೆ ಅಂತ. ಇದರಲ್ಲಿ ನೆಕ್ಸ್ಟ್ ಆಗೋ ಕೆಲಸ ಏನಿದೆ, ಬಾಯರಿಗೆ ಕಾರ್ಗೋ ಸಿಗುತ್ತೆ, ಅವರೆಲ್ಲ ಮತ್ತೆ ಬ್ಯಾಕ್ ಇನ್ವರ್ಡ್ ನಾವೇನು ಪ್ರೊಸೆಸ್, ನಾವು ಇಂಪೋರ್ಟ್ ಪ್ರೊಸೆಸ್ ನಾವೇನು ಫಾಲೋ ಮಾಡಿದ್ದೇವೆ ಅದೇ ಪ್ರೊಸೆಸ್ನ ಅವ್ರ ದೇಶದಲ್ಲಿ ಮಾಡ್ತಾರೆ. ಒಂದು ವೇಳೆ ನೀವೇನಾದರೂ DDP ಟರ್ಮ್ಸಿಗೆ ಅಪ್ರೂವ್ ಮಾಡ್ಕೊಂಡಿದ್ರೆ, ಅಗ್ರಿ ಮಾಡಿದರೆ, DDP ಟರ್ಮ್ಸ್ ಏನಿದೆ ಅನ್ನೋದು ಮತ್ತೆ ಇನ್ಕೋ ಟರ್ಮ್ಸ್ ವಿಡಿಯೋ ಇದೆ, ಅದನ್ನು ಹೋಗ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಏನು ಇವಾಗ DDP ಟರ್ಮ್ಸಲ್ಲಿ ನಾವೇನಾದರೂ ಅಗ್ರಿ ಮಾಡಿದರೆ ಇಂಪೋರ್ಟ್ ಫಾರ್ಮಾಲಿಟೀಸ್ ಕೂಡ ನೀವೇ ಮಾಡಬೇಕು, ಇಂಪೋರ್ಟ್ ಡ್ಯೂಟಿನೂ ಕೂಡ ನೀವೇ ಕಟ್ಟಬೇಕು, ಅಲ್ಲಿ ಟ್ಯಾಕ್ಸಸ್ ನೀವೇ ಕಟ್ಟಬೇಕು. ಬೇಕಾಗೋ ಲೈಸೆನ್ಸ್ಗಳನ್ನ ಮಾತ್ರ ಅವ್ರಿಗೆ ಹೇಳಿದರೆ ಅವ್ರು ನಿಮಗೆಲ್ಲ ಕೊಡ್ತಾರೆ, ಅದನ್ನು ನೀವು ಇಂಪೋರ್ಟ್ ಕ್ಲಿಯರೆನ್ಸ್ ಮಾಡ್ತೀರಾ, ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗುತ್ತೆ. ಸೊ ಈ ಕಂಪ್ಲೀಟ್ ಪ್ರೊಸೆಸ್ನ ನೀವು ಫಾಲೋ ಮಾಡಿಕೊಂಡು ಕರೆಕ್ಟಾಗಿ ನೀವು ಮ್ಯಾನೇಜ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಥರದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ತೊಂದರೆ ಆಗೋಲ್ಲ. ಜನ ಏನು ಮಾಡ್ತಾರೆ, ಕೆಲವೊಂದು ಸರಿ ನಾವು ರೂಟ್ಸಲ್ಲಿ ಇಂಪೋರ್ಟ್ ಮಾಡಬೇಕು ಅಥವಾ ಎಕ್ಸ್ಪೋರ್ಟ್ ಮಾಡಬೇಕಂದಾಗ ತುಂಬ ಕಂಪ್ಲೈನ್ಸಸ್ ಇದೆ, ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ತುಂಬ ಕಷ್ಟ ಆಗುತ್ತೆ. ನೋಡಿ, ಫಸ್ಟ್ ಟೈಮ್ ನೀವು ಮಾಡ್ತಾ ಇದ್ದಾಗ 100% ಕಷ್ಟ ಆಗುತ್ತೆ, ಕಷ್ಟ ಆಗಲ್ಲ ಅಂತ ಹೇಳಲ್ಲ. ಇದೇನೋ ತುಂಬ ಈಸಿ ರೂಟು ಅಥವಾ ಏನೋ ನಾವು ಮಾಡಿಬಿಡ್ಬೋದು, ಮಾಡೋಕ್ಕೇನೋ ಆಗುತ್ತೆ. ಬಟ್ ಏನು ಅಂತಂದರೆ ಪ್ರಾಪರ್ ಸಿಸ್ಟಮ್ ಇಟ್ಕೊಂಡು, ಪ್ರೊಸೆಸ್ ಇಟ್ಕೊಂಡು ನೀವೇನಾದರೂ ಫಾಲೋ ಮಾಡಿದೆ ಸುಮ್ಮನೆ ಏನೇನೋ ಮಾಡ್ತಾ ಹೋದರೆ ಆಟೋಮೆಟಿಕ್ಲಿ ಬಿಸ್ನೆಸ್ ಸಫರ್ ಆಗುತ್ತೆ. ಎಲ್ಲೋ ನಿಮ್ಮ ಕಂಟೈನರ್ ಸಿಕ್ಕಾಕೊಳ್ಳುತ್ತೆ, ಎಲ್ಲೋ ದುಡ್ಡು ಸಿಕ್ಕಾಕೊಳ್ಳುತ್ತೆ. ಆಮೇಲೆ ಮೇನ್ ಆಗಿರೋದು ಏನಂದರೆ ಬೇಸಿಕ್ ಕ್ಯಾಲ್ಕುಲೇಷನ್ ಕೂಡ ನೀವು ಮಾಡಲಿಲ್ಲ ಅಂದರೆ,
ಇವಾಗ ಯಾವ ಮೆಟೀರಿಯಲ್ ಎಲ್ಲಿಂದ ಬರ್ತಾ ಇದೆ, ಹೇಗೆ ಕಳಿಸ್ಬೇಕು, ಎಷ್ಟರಲ್ಲಿ ಕಳಿಸ್ಬೇಕು, ಏನು ಬೆನಿಫಿಟ್ ಇದೆ. ಆಮೇಲೆ ಈ ಪ್ರಾಡಕ್ಟ್ಗಳನ್ನ ತುಂಬ ಜನ ಏನು ಮಾಡ್ತಾರೆ, ಇಂಪೋರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಒಬ್ಬ ಕೋಲ್ಕತ್ತಾ ಪಾರ್ಟಿ ಇದ್ದಾರೆ, ಅವರು ಒಂದು ತಿಂಗಳಲ್ಲಿ ಒಂದು 5-6 ಸರಿ ಫೋನ್ ಮಾಡ್ಕೊಂಡು, ಸರ್ ಮೆಟೀರಿಯಲ್ ಬಂದಿದೆ, ಹೇಗಾದರೂ ಮಾರಿಸಿ ಅಂತ ಹೇಳ್ತಾರೆ. ನೀವು ಮಾರೋಕ್ಕಾಗದೆ, ನಿಮ್ಮ ಹತ್ರ ಬಾಯರ್ ಇಲ್ಲದೆ ಪ್ರಾಡಕ್ಟ್ಸ್ಗಳನ್ನ ಹೇಗೆ ಇಂಪೋರ್ಟ್ ಮಾಡ್ಕೊಳ್ತೀರಾ? ಇವಾಗ ಏನಾಗುತ್ತೆ, ತುಂಬ ಸರಿ ನಾವು ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ತುಂಬ ಕಡಿಮೆ ಕೆಲಸ ಮಾಡೋದು. ಬಟ್ ಆದರೆ ಏನು, ಓಕೆ ಮಾಡಲ್ಲ ಅಂತಲ್ಲ, ಬಟ್ ತುಂಬ ಕಡಿಮೆ ಮಾಡೋದು. ಬಟ್ ಏನು, ಇವಾಗ ಮೆಟೀರಿಯಲ್ಸ್ಗಳನ್ನ ನೀವು ಇಂಪೋರ್ಟ್ ಮಾಡ್ತಾ ಇದ್ದೀರ ಅಂದಾಗ ಸ್ವಲ್ಪ ಒಂದು ಬೇಸಿಕ್ ಐಡಿಯಾ ಆದರೂ ಇರಬೇಕಾಗತ್ತೆ. ಈ ಮೆಟೀರಿಯಲ್ನ ಯಾರಿಗೆ ಮಾರಬೇಕು, ಅವ್ರು ಎಷ್ಟಕ್ಕೆ ತೊಗೊಳ್ತಾರೆ, ಅದರ ಲೀಗಲ್ ಕಂಪ್ಲೈನ್ಸಸ್ ಏನಿದೆ, ಇವಾಗ ನಾನು ಹಾಕಿರೋ ದುಡ್ಡಾದರೂ ರಿಕವರ್ ಆಗುತ್ತೋ ಇಲ್ವೋ. ಆಮೇಲೆ ತುಂಬ ಜನ ಇವತ್ತಿನ ಬಿಸ್ನೆಸ್ ಸ್ಟ್ರಾಟಜಿ ಹೇಗಿದೆ ಅಂದರೆ, ಇವತ್ತಿಲ್ಲ ಅಂದರೆ ನಾಳೆ ದುಡ್ಡು ಬರುತ್ತೆ. ಸರ್, ನಾಳೆ ಎಂದು ದುಡ್ಡು ಬರಲ್ಲ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಇವತ್ತಿನ ಶಿಪ್ಮೆಂಟಲ್ಲಿ ಎವ್ರಿ ಶಿಪ್ಮೆಂಟ್ ಶುಡ್ ಬಿ ಇನ್ ಪ್ರಾಫಿಟ್. ಪ್ರತಿ ಒಂದು ಶಿಪ್ಮೆಂಟ್ ಏನು ಬರುತ್ತೆ ಅದು ಲಾಭದಲ್ಲಿ ಆಗದೆ ಹೋದರೆ ನೀವು ಏನು ತುಂಬ ಟೈಮಿಂದ ಏನು ನಡ್ಸೋಕ್ಕಾಗಲ್ಲ. ಮಾರ್ಕೆಟಿಂಗ್ ಖರ್ಚಿದೆ, ಓಕೆ, ದಟ್ ಈಸ್ ಬ್ರ್ಯಾಂಡ್, ಅದರದ್ದು ಖರ್ಚುಗಳು ಬೇರೆ. ಆದರೆ ಅಟ್ಲೀಸ್ಟ್ ನೀವು ಒಂದು ಶಿಪ್ಮೆಂಟ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ, ಬಾಯರ್ನ ಐಡೆಂಟಿಫೈ ಮಾಡಿದ್ದೀರಾ, ಸಪ್ಲೈಯರ್ನ ಐಡೆಂಟಿಫೈ ಮಾಡಿದ್ದೀರಾ, ಪ್ರಾಡಕ್ಟ್ನ ಇಂಡಿಯನ್ ಮಾರ್ಕೆಟಿಗೆ ಇಂಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ 100% ಗೊತ್ತಿರಬೇಕು, ನಾನು ಈ ಕಂಟೈನರ್ನ ಲಾಭದಲ್ಲೇ ಮಾರಬೇಕಂತ. ಇಲ್ಲದೆ ಹೋದರೆ ಲಾಸ್. ಅಲ್ಲಿ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡ್ಕೊಂಡು ಯಾಕೆ ಲಾಸ್ ಮಾಡ್ಕೊಳ್ತೀರಾ? ಮನೇಲಿ ಕೂತ್ಕೊಂಡು ಲಾಸ್ ಮಾಡ್ಕೊಳ್ಬೋದು. ಈಗ ತುಂಬ ಜನ ಇಲ್ಲಿ ಏನಾಗಿದೆ, ಗೇಮ್ಸ್ ಎಲ್ಲ ಆಡಿ ದುಡ್ಡು ಕಳ್ಕೊಂಡಿರೋ ಜನ ತುಂಬ ಇದ್ದಾರೆ. ಆ ಥರ ಮಾಡ್ಕೊಂಡ್ರೆ ದುಡ್ಡು ಆರಾಮಾಗಿ ಕಳ್ಕೊಳ್ಬೋದು. ಏನು ದುಡ್ಡು ಕಳ್ಕೊಳ್ಳೋಕೆ ಏನು ದೊಡ್ಡ ಸೈನ್ಸ್ ಬೇಕಾಗಿಲ್ಲ. ದುಡ್ಡು ಗಳಿಸೋಕ್ಕೆ ಮಾತ್ರ ಸೈನ್ಸ್ ಬೇಕಾಗತ್ತೆ, ಎಫರ್ಟ್ ಬೇಕಾಗತ್ತೆ. ಪ್ರತಿಯೊಂದು ಇದರಲ್ಲಿ 1000 ತಪ್ಪುಗಳಾಗ್ಬೋದು. ಆ 1000 ತಪ್ಪುಗಳಲ್ಲಿ ಹೇಗೆ ಮಿನಿಮಲ್ ಮಾಡಿಕೊಂಡು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಂಡು ಒಂದು ಶಿಪ್ಮೆಂಟ್ ಕರೆಕ್ಟ್ ಆಯಿತು ಅಂದರೆ, ಒಂದು ಸರಿ ಪ್ರೊಸೆಸ್ ಅರ್ಥ ಆಯಿತು ಅಂದರೆ ನಿಮ್ಗೆ ಮತ್ತೇನು ತೊಂದರೆ ಆಗಲ್ಲ. ಆದರೆ ಏನು, ಆನ್ಲೈನಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತೀರಾ, ಬಟ್ ಎಂಡ್ ಆಫ್ ದ ಡೇ ಕೆಲಸ ಮಾಡೋದು ಏನು? ಫುಲ್ ನಾಲೆಜ್ ಸಿಗುತ್ತಾ ಅಲ್ಲಿಂದ? ಅದನ್ನು ನೋಡಿಕೊಂಡು ವ್ಯಾಲ್ಯೂಯೇಟ್ ಮಾಡಿಕೊಂಡು, ಆಮೇಲೆ ನನಗನ್ನಿಸಿದಂಗೆ ಅನಿಸಿರೋ ಥರ ನೋಡಿದ್ರೆ ಇಷ್ಟು ಕಂಪ್ಲೀಟ್ ಡೀಟೇಲಾಗಿ ವೀಡಿಯೋಸ್ಗಳು ಎಲ್ಲೂ ಇಲ್ಲ, ಕನ್ನಡದಲ್ಲಂತೂ ಇಲ್ಲವೇ ಇಲ್ಲ. ಸೊ ಹೀಗೆ ನೀವು ಮಾಡ್ತಾ ಹೋದಾಗ ನೀವು ಅರ್ಥ ಮಾಡಿಕೊಂಡು, ಪ್ರೊಸೆಸ್ಗಳನ್ನ ಅರ್ಥ ಮಾಡಿಕೊಂಡು, ಬೇಕಾದಾಗ ಸಪೋರ್ಟ್ ತೊಗೊಂಡು, ನೀವು ಪ್ರಾಪರಾಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ನ ರೂಟಿಂಗ್ ಪ್ಲ್ಯಾನ್ ಮಾಡಿಕೊಂಡು, ಯಾವುದೇ ಥರದ ಇಶ್ಯೂ ಇರ್ಬೋದು. ನಾಳೆ ಏನಾಗುತ್ತೆ, ಸಪ್ಲೈಯರ್ಗಳು ದುಡ್ಡು ತೊಗೊಂಡು ಓಡೋಗಿರೋ ದುಡ್ಡನ್ನ ಹೇಗೆ ರಿಕವರ್ ಮಾಡ್ತೀರಾ? ಅದಕ್ಕೂ ಪ್ರೊಸೆಸ್ ಇದೆ. ಆದರೆ ಎಲ್ಲವೂ ಕೂಡ ನೀವು ಡಾಕ್ಯುಮೆಂಟೇಷನ್ನ ಯಾವುದೇ ಥರದ ಸ್ಕಿಪ್ ಮಾಡದೆ ಪ್ರೊಫೆಷ್ನಲ್ಸಿಗೆ ಕೊಟ್ಟು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಆರಾಮಾಗುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, ಸರ್ ನನ್ನ ಹತ್ರ ಇರೋ ದುಡ್ಡು ಎಷ್ಟು, ಈಗ ಎಷ್ಟು ಜನಕ್ಕೆ ದುಡ್ಡು ಕೊಟ್ಕೊಂಡು ನಾನು ಕೆಲಸ ಮಾಡಲಿ, ಅದಕ್ಕೆ ನಾನೇ ಕಲ್ತ್ಕೊಂಡು ನಾನೇ ಮಾಡ್ತಾನೆ. ಇವಾಗ ನೀವೇ ಕಲ್ತ್ಕೊಂಡು ನೀವೇ ಮಾಡಬೇಕು, ಕರೆಕ್ಟ್. ಇವಾಗ ನಿಮ್ಮ ಹತ್ರ ದುಡ್ಡಿದ್ದರೆ, ನಿಮ್ಮ ಹತ್ರ ಟೈಮ್ ಇದ್ದರೆ ನೀವೇ ಮಾಡ್ಕೊಳ್ತೀರಾ. ಬಟ್ ಏನಂತಂದರೆ ಒಂದು ತಪ್ಪಾಗೋದ್ರಿಂದ, ಯಾಕೆಂದರೆ ಕಮರ್ಷಿಯಲಿ ನಾವು ಮಾತಾಡ್ತಾರೋ ದುಡ್ಡಿನ ಲಾಸ್ ಇದೆ ಇಲ್ಲಿ. ಯಾಕೆಂದರೆ ನೀವು ಒಂದು ತಪ್ಪನ್ನ ಏನಾದರೂ ಸ್ವಲ್ಪ ಅಲ್ಲಿ ಇಲ್ಲಿ ಆಯಿತು ಅಂದರೆ, ಆಚೆ ಈಚೆ ಆಯಿತು ಅಂದರೆ ನೀವು ಫುಲ್ ಕಂಟೈನರ್ ಸಿಕ್ಕಾಕೊಳ್ಳುತ್ತೆ. ಅದನ್ನು ಅವಾಯ್ಡ್ ಮಾಡಿಕೊಂಡು ನನ್ನ ದುಡ್ಡುಗಳನ್ನ ಗಳಿಸ್ಕೊಳ್ಬೇಕು ಅಂತಂದರೆ ತುಂಬ ಕೆಲಸ ಇದೆ. ಇವತ್ತಿನ ಟೈಮಲ್ಲಿ ಸಪ್ಲೈಯರ್ಗಳು ಮೆಟೀರಿಯಲಲ್ಲಿ ಏನೋ ಹೇಳ್ಬಿಟ್ಟು ಏನೋ ಕಳಿಸ್ತಾರೆ. ಕೆಲವೊಂದು ಸರಿ ಇನ್ಸ್ಪೆಕ್ಷನ್ ಮಾಡಿಸಲ್ಲ ನಮ್ಮ ಜನ. ಸರ್ ದುಡ್ಡು ಉಳಿಸ್ಬೇಕು, ದುಡ್ಡು ಉಳಿಸ್ರಿ, ಬಟ್ ನಿಮ್ಮ ಕಂಟೈನರ್ಗಳು ಸಿಕ್ಕಾಕೊಂಡು ಅಥವಾ ನಿಮ್ಮ ಪ್ರಾಡಕ್ಟ್ ಹೇಳಿರೋದೊಂದು ಬಂದಿರೋದೊಂದು ಆದರೆ ಏನು ಮಾಡ್ತೀರಾ? ಆವಾಗಲೂ ಕೂಡ ದುಡ್ಡು ಸಿಕ್ಕಾಕೊಳ್ಳುತ್ತೆ. ಸೊ ಆವಾಗ ನೀವು ಮೇನ್ಲಿ ಸ್ವಲ್ಪ ಆದರೂ ಉಳಿಸ್ಕೊಂಡು ಮಾಡ್ಕೊಂಡು ಹೋದರೆ ನಿಮ್ಗೆ ಒಳ್ಳೆಯದು. ಇಲ್ಲ ಅಂದರೆ ಏನಾಗುತ್ತೆ, ದುಡ್ಡುಗಳನ್ನ ಕಳ್ಕೊಳ್ತೀರಾ. ಹೇಳಿರೋದೊಂದು ಬಂದಿರೋದೊಂದು ಮೆಟೀರಿಯಲ್ ಆಗುತ್ತೆ, ಅಲ್ಲಿ ಕಸ್ಟಮ್ ಕೂಡ ಅಲೌ ಮಾಡಲ್ಲ. ಹೋಗಲಿ ಏನೋ ಮಾಡ್ಕೊಂಡು ಕಸ್ಟಮಿಂದ ಹೊರಗಡೆ ತಂದರೂ ಕೂಡ ಅದು ಪ್ರಾಡಕ್ಟ್ಗಳಿಗೆ ಮಾರ್ಕೆಟಲ್ಲಿ ಡಿಮಾಂಡ್ ಇರಲ್ಲ. ಅದಕ್ಕೆ ನೀವು ಪ್ರತಿ ಸರಿ ನೀವು ಏನಾದರೂ ಪ್ರೀ ಶಿಪ್ಮೆಂಟ್ ಇನ್ಸ್ಪೆಕ್ಷನ್ ಏನಿದೆ ಅದನ್ನು ಮಾಡಿಸ್ಲೇಬೇಕಾಗತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಅದರಲ್ಲಿ ಎಷ್ಟೇ ₹1 ಎಕ್ಸ್ಟ್ರಾ ಹೋದರೂ ಚಿಂತೆ ಇಲ್ಲ. ಸರ್ ಚಿಕ್ಕ ಆರ್ಡರ್ ತರಿಸ್ತಾ ಇದ್ದಾನೆ, ಚಿಕ್ಕ ಆರ್ಡರ್ ಕೂಡ ಮಾಡಿಸ್ಕೊಳ್ಳಿ. ಯಾಕೆಂದರೆ ಏನಾಗುತ್ತೆ, ಈ ಮೆಟೀರಿಯಲ್ಗಳು ಈ ಜನದ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಇರೋದ್ರಿಂದ ಮೋಸ ಮಾಡೋ ಜನ ತುಂಬ ಇದ್ದಾರೆ. ನೀವು ಸ್ವಲ್ಪ ಅಲ್ಲಿ ಆಚೆ ಈಚೆ ಮಾಡಿಬಿಟ್ರೆ ಮುಗಿದೋಯ್ತು ಕತೆ. ನಾವು ಪ್ರಾಡಕ್ಟ್ಸ್ನ ಈಗ ಫಾರ್ಮಾಸ್ಯೂಟಿಕಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಆಗ್ರೋ ಪ್ರಾಡಕ್ಟ್ಸ್ ಆಗಿರ್ಬೋದು, ನಾವು ಇಂಡಿಯಾದಿಂದ ಕೂಡ ಬೇರೆ ಯಾವುದೇ ಸಪ್ಲೈಯರ್ನ ನಾವು ಇಲ್ಲಿಂದ ಐಡೆಂಟಿಫೈ ಮಾಡಿ ನಾವು ಏನಾದ್ರು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಇನ್ಸ್ಪೆಕ್ಷನ್ ಮಾಡದೆ ಮೆಟೀರಿಯಲ್ಗಳು ಲೋಡ್ ಮಾಡಿಲ್ಲ. ಕೋವಿಡ್ ಟೈಮಲ್ಲಿ ಒಂದು ಎರಡು ಸರಿ ನಾವು ಆ ಥರ ಮಾಡಿದ್ವಿ. ಒಬ್ಬರ ಮೇಲೆ ನಂಬಿಕೆ ಇಟ್ಕೊಂಡು ಕೋಕೋನಟ್ ಎಲ್ಲ ತೊಗೊಂಡ್ವಿ. ಪೊಲಾಚಿಯಲ್ಲಿ ಒಬ್ಬ ಸಪ್ಲೈಯರ್ ಇದ್ದ, ತುಂಬ ಸಾರಿ ಡೀಲ್ ಮಾಡಿದ್ವಿ, ಆಯಿತು ಕಳಿಸ್ತಾನೆ ಬಿಡು ಅಂದ್ಕೊಂಡ್ವಿ. ಅವನು ಎಲ್ಲವೂ ಕೂಡ ಓವರ್ ಮೆಚೋರ್ಡ್ ಕೋಕೋನಟ್ಟು, ಒಳಗಡೆ ಹೂ ಬಂದುಬಿಟ್ಟಿದೆ. ಆ ಥರದ್ದು ಕಾಯಿಗಳನ್ನ ಕಳಿಸಿದ್ದಾನೆ. ಅದು ದುಬೈವರೆಗೂ 4 ಕಂಟೈನರ್ ಹೋಗಿದೆ, ಸರಿಯಾಗಿ ಲಾಸ್ ಆಯಿತು. ಸೊ ಈ ಥರದ್ದು ತುಂಬ ನಂಬ್ಕೊಂಡು ಏನಾಗಿದೆ ಅಲ್ಲ, ಅದು ಹಾಳಾಗುತ್ತೆ. ನಿಮ್ಗೆ ಎಷ್ಟೇ ಒಳ್ಳೆಯ ರಿಲೇಷನ್ ಇರ್ಬೋದು, ಅವನು ನನ್ನ ಮಾಮನ ಮಗನೇ ಇರ್ಬೋದು, ಬಟ್ ಏನಾಗುತ್ತೆ, ಕೆಲವೊಂದು ಸಾರಿ ಬಿಸ್ನೆಸ್ಸಲ್ಲಿ ಯಾರು ಎಲ್ಲಿಂದ ತಪ್ಪಾಗುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ತಪ್ಪುಗಳಾಗೋದು ಗ್ಯಾರಂಟಿ. ಸ್ವಲ್ಪ ನೀವು ಅಲ್ಲಿ ಇಲ್ಲಿ ಮಿಸ್ ಆಯಿತು ಅಂದರೆ ಬಿಸ್ನೆಸ್ಗಳು ಸರಿಯಾಗಿ ಸಿಕ್ಕಾಕೊಳ್ಳೋದು.
ನಿಮ್ಮ ಮೇನ್ ಇಂಟೆನ್ಷನ್ ಏನು? ಸರ್ ನಾನು ಪ್ರಾಫಿಟೇಬಲ್ ಇರಬೇಕು. ಪ್ರಾಫಿಟ್ ಹೇಗಾಗತ್ತೆ? ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಪ್ರಾಫಿಟ್ ಆಗುತ್ತೆ. ಎಲ್ಲ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಏನೇನು ವಿಷಯಗಳಿದೆ ಅದನ್ನೆಲ್ಲ ನೋಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ, ಅದರ ಅಕಾರ್ಡಿಂಗ್ಲಿ ನೀವು ನಿಮ್ಮ ಬಿಸ್ನೆಸ್ಗಳನ್ನ ಡೆವಲಪ್ ಮಾಡ್ಕೊಳ್ಳಿ. ಸರ್ ನನಗೆ ಗೊತ್ತಿಲ್ಲ, ಬನ್ನಿ ನಮ್ಮ ಹತ್ರ, ಬೇರೆ ಯಾರ ಹತ್ರ ಆದರೂ ಹೋಗಿ ತಿಳ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾರಿಗೂ ಗೊತ್ತಿಲ್ಲದವ್ರು ಕೇಳ್ಕೊಳ್ಳೋದು, ಯೂಟ್ಯೂಬ್ ವೀಡಿಯೋದಲ್ಲೇ ಟ್ರೈ ಮಾಡೋದು. ಯೂಟ್ಯೂಬ್ ವೀಡಿಯೋ ನೋಡಿ, ಯಾಕೆಂದರೆ ಇಷ್ಟಂತೂ ನಾವು ಯಾರಿಗೂ ಕಂಟೆಂಟ್ ಕೊಟ್ಟಿಲ್ಲ, ಬಟ್ ನೀವು ನೋಡ್ತಾ ಇದ್ದೀರಾ, ನೀವು ಕಲಿತಾ ಇದ್ದೀರಾ, ತುಂಬ ಒಳ್ಳೆಯದು. ಬಟ್ ಏನು ಕೆಲವೊಂದು ಸಾರಿ ಈ ಥರದ ಡೀಟೇಲ್ಸ್ಗಳು ನಿಮ್ಮ ಸ್ಪೆಸಿಫಿಕ್ ಪ್ರಾಡಕ್ಟಿಗೆ ಇಲ್ಲ ಅಂದಾಗ ದಯಮಾಡಿ ಕನ್ಸಲ್ಟೇಷನ್ ತೊಗೊಂಡು ಕರೆಕ್ಟಾಗಿ ಏನು ಡಾಕ್ಯುಮೆಂಟೇಷನ್ ಬೇಕು, ಏನು ಎಕ್ಸ್ಪೋರ್ಟ್ ಡಾಕ್ಯುಮೆಂಟೇಷನ್ ಬೇಕು, ಏನು ಇಂಪೋರ್ಟ್ ಡಾಕ್ಯುಮೆಂಟೇಷನ್ ಬೇಕು, ಎಲ್ಲವೂ ಕೂಡ ತಿಳ್ಕೊಂಡು ನೀವು ಮುಂದೆ ಕಾಲಿಡಿ. ಇಲ್ಲ ಅಂದರೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಸರಿಯಾಗಿರುತ್ತೆ. ಒಂದು ಎಕ್ಸ್ಪೋರ್ಟಲ್ಲಾದರೂ ಆಗಿರ್ಬೋದು ಅಥವಾ ಇಂಪೋರ್ಟಲ್ಲೂ ಆಗಿರ್ಬೋದು, ಮೇಯ್ನ್ ಇರೋದು ಇವತ್ತಿನ ಟೈಮಲ್ಲಿ ಪ್ರಾಡಕ್ಟ್ ಸ್ವಲ್ಪ ಮೇಲೆ ಕೆಳಗೆ ಆದರೂ ನಡೆಯುತ್ತೆ, ಡಾಕ್ಯುಮೆಂಟೇಷನ್ ಅಕ್ಯುರೇಟ್ ಇರಬೇಕು. ನಿಮ್ಮ BL ಇನ್ವಾಯ್ಸಿಂಗಲ್ಲಿ ನಾವು ಮುಂದೆ ಬರೋ ವೀಡಿಯೋದಲ್ಲಿ ನಾವು ಮಾತಾಡೋಣ, ಇನ್ವಾಯ್ಸಿಂಗಲ್ಲಿ ಏನೇನು ತಪ್ಪುಗಳಾಗುತ್ತೆ, ಹೇಗಾಗುತ್ತೆ ಅಂತ, ಅದರ ಬಗ್ಗೆ ನಾವು ಮುಂದೆ ಹೇಳೋಣ. ಬಟ್ ಅಲ್ಲಿವರೆಗೂ ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಥವಾ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡಿಲ್ಲ, ಇನ್ನು ಮಾರ್ಕೆಟ್ ಸೆಲೆಕ್ಷನ್ ಆಗಿಲ್ಲ, ವೀಡಿಯೋಸ್ಗಳು ಆಲ್ರೆಡಿ ಇದೆ, ಇದೇ ಚಾನಲಲ್ಲಿದೆ, ಹೋಗ್ಬಿಟ್ಟು ಎಲ್ಲೋ ಚೆಕ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಎಕ್ಸ್ಪೋರ್ಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಏನೇ ಹೆಲ್ಪ್ ಬೇಕಾದರೂ ದಯಮಾಡಿ ಕಮೆಂಟ್ ಮಾಡಿ. ಏನು ಡೀಟೇಲ್ಸ್ ಇದೆ ಸರ್, ಏನೂ ಕ್ಲಿಯರ್ ಆಗಿಲ್ಲ, ಕಮೆಂಟಲ್ಲಿ ಹಾಕಿ, ನಾನು ಉತ್ತರ ಕೊಡ್ತೇನೆ. ಅದರ ಹೊರತಾಗಿ ನಿಮಗೇನಾದರೂ ಬೇರೆ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡಿ, ಕನ್ಸಲ್ಟೇಷನ್ ತೊಗೊಳ್ಳಿ, ಸ್ಟಾರ್ಟ್ ಮಾಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.